ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇಂದು ಮೇ 5, 2026 ಪಂಚಾಂಗದ ವಿವರ ನೋಡೋದಾದ್ರೆ ಇವತ್ತು ಮಂಗಳವಾರ. ಸೊ ಇವತ್ತೇನು ವಿಶೇಷತೆ ಅಂತಂದ್ರೆ ಸೂರ್ಯೋದಯ ಮಂಗಳವಾರ ಪ್ರಶಾಂತವಾಗಿ ಮುಂಜಾನೆ ಆರಂಭ ಆಗುತ್ತೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ನೋಡೋದಾದ್ರೆ ಇದು ಚೈತ್ರ ಮಾಸ ಮುಗಿದು ವೈಶಾಖ ಮಾಸದ ಶುಕ್ಲ ಪಕ್ಷದ ಸಮಯ ಆಗಿರುತ್ತೆ. ಇನ್ನು ಪ್ರಮುಖ ಕಾಲಾಂಶಗಳು ನೋಡೋದಾದ್ರೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡಕ್ಕೆ ಅಥವಾ ದಿನದ ಯೋಜನೆ ರೂಪಿಸಕ್ಕೆ, ಆಮೇಲೆ ಸೂರ್ಯೋದಯ ಸೂರ್ಯಾಸ್ತ ಸಮಯಗಳು ಬಹಳ ಮುಖ್ಯ ಆಗುತ್ತೆ. ಇನ್ನು ಸೂರ್ಯೋದಯ ನೋಡೋದಾದ್ರೆ ಬೆಳಗ್ಗೆ 5:58ಕ್ಕೆ, ಸೂರ್ಯಾಸ್ತ ಸಂಜೆ 6:42ಕ್ಕೆ, ಚಂದ್ರೋದಯ ರಾತ್ರಿ 9:12ಕ್ಕೆ, ಚಂದ್ರಾಸ್ತ ಮರುದಿನ ಬೆಳಗ್ಗೆ 8:05ಕ್ಕೆ. ಇನ್ನ ಪಂಚಾಂಗದ ವಿವರ ನೋಡೋದಾದ್ರೆ ತಿಥಿ ಇವತ್ತು ಚತುರ್ಥಿ ತಿಥಿ ಬರುತ್ತೆ. ಆಮೇಲೆ ಸಂಜೆ 5:20ವರೆಗಿರುತ್ತೆ. ಅದ್ರ ನಂತರ ಪಂಚಮಿ ತಿಥಿ ಆರಂಭ ಆಗತ್ತೆ. ಇನ್ನು ಚತುರ್ಥಿ ತಿಥಿಯು ಗಣೇಶನ ಆರಾಧನೆ ಮಾಡಕ್ಕೆ ಬಹಳ ಮುಖ್ಯವಾಗತ್ತೆ. ಆಮೇಲೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಕುಜ ಗ್ರಹಕ್ಕೆ ಸಮರ್ಪಿತವಾದ ದಿನ. ಧೈರ್ಯ ಮತ್ತೆ ಶಕ್ತಿ ಸಂಕೇತ ಆಗತ್ತೆ. ಈ ದಿನ ಬಹಳ ಚೆನ್ನಾಗಿರುತ್ತೆ. ಇನ್ನು ನಕ್ಷತ್ರ ನೋಡೋದಾದ್ರೆ ಇವತ್ತು ಮೂಲ ನಕ್ಷತ್ರ ಬರುತ್ತೆ. ಅದು ಸಂಜೆ 4:10ವರೆಗಿರುತ್ತೆ. ಅದ್ರ ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗತ್ತೆ. ಮೂಲ ನಕ್ಷತ್ರವು ಕೇತು ಅಧಿಪತಿಯಾಗಿರೋದ್ರಿಂದ ಬಹಳ ಒಳ್ಳೆಯದಾಗತ್ತೆ. ಇನ್ನು ಯೋಗ ನೋಡೋದಾದ್ರೆ ಇವತ್ತು ಶಿವ ಯೋಗವು ಮಧ್ಯಾಹ್ನ 2:30ವರೆಗಿರುತ್ತೆ. ನಂತರ ಸಿದ್ಧಿ ಯೋಗ ಪ್ರಾರಂಭ ಆಗತ್ತೆ. ಶಿವಯೋಗ ಶುಭ ಕಾರ್ಯಗಳಿಗೆ ಮತ್ತೆ ಸಾಧನೆಗಳಿಗೆ ಬಹಳ ಒಳ್ಳೆ ದಿನ. ಇನ್ನ ಕರ್ಣ ನೋಡೋದಾದ್ರೆ ಮೊದಲ ಕರ್ಣ ಭವ ಸಂಜೆ 5:20ವರೆಗಿರುತ್ತೆ. ಅದಾದ್ಮೇಲೆ ನಂತರ ಬಾಲವ ಕರ್ಣ ಆರಂಭ ಆಗತ್ತೆ. ಶುಭ ಅಶುಭ ಸಮಯಗಳು ನೋಡೋದಾದ್ರೆ ನಮ್ಮ ಸಂಪ್ರದಾಯದಲ್ಲಿ ಕಾಲೈ ತಸ್ಮೈ ನಮಃ ಅಂತ ಹೇಳ್ತಾರೆ. ಅಂದ್ರೆ ಸಮಯಕ್ಕೆ ಎಲ್ಲಕ್ಕಿಂತ ಬಲವಾದದ್ದು ಅಂತ ಅರ್ಥ. ಅದರಿಂದ ಸಮಯ ಗುಣಧರ್ಮವನ್ನು ಅರಿತು ನಡೆದರೆ ಬಹಳ ಒಳ್ಳೇದಾಗತ್ತೆ. ಇನ್ನು ಶುಭ ಸಮಯ ನೋಡೋದಾದ್ರೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:55ರಿಂದ 12:46ವರೆಗೆ. ಯಾವುದೇ ಶುಭ ಕಾರ್ಯಕ್ಕೆ ಇದು ಬಹಳ ಒಳ್ಳೆ ದಿನ, ಒಳ್ಳೆ ಟೈಮು. ಬ್ರಹ್ಮ ಮುಹೂರ್ತ ಮುಂಜಾನೆ 4:22ರಿಂದ 5:10ವರೆಗೆ. ಧ್ಯಾನ ಮಾಡೋದು ಪೂಜೆ ಮಾಡೋದು ಬಹಳ ಒಳ್ಳೇದು ಈ ಸಮಯದಲ್ಲಿ. ಇನ್ನು ವಿಜಯ ಮುಹೂರ್ತ ಮಧ್ಯಾಹ್ನ 2:28ರಿಂದ 3:20ವರೆಗೆ. ಅಶುಭ ಸಮಯ ನೋಡೋದಾದ್ರೆ ಯಾವುದೇ ಪ್ರಮುಖ ನಿರ್ಧಾರನ ಈ ಟೈಮಲ್ಲಿ ತೆಗೆದುಕೊಳ್ಳಕ್ ಹೋಗ್ಬಾರದು ನೀವು. ರಾಹುಕಾಲ ಮಧ್ಯಾಹ್ನ 3:31ರಿಂದ ಸಂಜೆ 5:07ವರೆಗೆ. ಗುಳಿಕ ಕಾಲ ಮಧ್ಯಾಹ್ನ 12:20ರಿಂದ 1:56ವರೆಗೆ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 9:09ರಿಂದ 10:45ವರೆಗೆ. ದುರ್ಮುಹೂರ್ತ ಬೆಳಗ್ಗೆ 8:00ರಿಂದ 9:22ವರೆಗೆ. ಇನ್ನ ಚಂದ್ರನ ರಾಶಿ ಇವತ್ತು ಗ್ರಹಗಳ ಸಂಚಾರ ವ್ಯಕ್ತಿತ್ವದ ಮನಸ್ಸು ಮತ್ತು ದೈಹಿಕ ಸ್ಥಿತಿ ಮೇಲೆ ಪ್ರಭಾವ ಬೀರುತ್ತೆ. ಚಂದ್ರ ಧನು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಧನು ರಾಶಿಯು ಗುರುವಿಗೆ ಆಡಳಿತಕ್ಕೆ ಒಳಪಟ್ಟಿರೋದ್ರಿಂದ ಇಂದು ಜನರ ಆಲೋಚನೆಗಳು ಆಧ್ಯಾತ್ಮಿಕವಾಗಿ ಮತ್ತು ಜ್ಞಾನದ ಕಡೆ ಹೆಚ್ಚು ಒಲವು ಕೊಡುತ್ತೆ. ಇನ್ನು ಸೂರ್ಯನ ರಾಶಿ, ಸೂರ್ಯ ಪ್ರಮುಖ ಮೇಷದಲ್ಲಿ ಉಚ್ಚನಾಗಿರ್ತಾನೆ. ಆತ್ಮವಿಶ್ವಾಸ ಮತ್ತೆ ನಾಯಕತ್ವ ಗುಣ ಹೆಚ್ಚಿಸುತ್ತೆ. ಸಂಕಷ್ಟಹರ ಚತುರ್ಥಿ ಇವತ್ತು ವಿಶೇಷ. ನೀವು ಮಂಗಳವಾರ ಬಂದಿರೋದ್ರಿಂದ ಅಂಗಾರಕಾಯ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ. ಮಂಗಳವಾರ ಬರೋ ಚತುರ್ಥಿ ಅತ್ಯಂತ ವಿಶೇಷ ಮತ್ತು ಶಕ್ತಿಶಾಲಿ ಅಂತ ನಾವು ಪರಿಗಣಿಸ್ತೀವಿ. ಇದ್ರ ಮಹತ್ವ ನೋಡೋದಾದ್ರೆ ಯಾರ ಜಾತಕದಲ್ಲಿ ಮಂಗಳ ದೋಷವಿದೆಯೋ ಅಥವಾ ಸಾಲದ ಬಾಧೆ ಹೆಚ್ಚಿದೆಯೋ ಅವರು ಗಣೇಶನಿಗೆ ಕೆಂಪು ಹೂಗಳಿಂದ ಪೂಜೆ ಮತ್ತೆ ವ್ರತ ಮಾಡಿದ್ರೆ ಸಂಕಷ್ಟ ದೂರ ಆಗತ್ತೆ. ಇನ್ನ ಒಟ್ಟಾರೆಯಾಗಿ ದಿನದ ಸಾರಾಂಶ ಮತ್ತೆ ಸಲಹೆ ನೋಡೋದಾದ್ರೆ ದಿನದ ಮೊದಲ ಭಾಗದಲ್ಲಿ ಸ್ವಲ್ಪ ಸವಾಲಿಂದ ಕೂಡಿರುತ್ತೆ. ಮಧ್ಯಾಹ್ನದ ನಂತರ ಸಮಯ ಅನುಕೂಲಕರವಾಗಿರುತ್ತೆ. ಇನ್ನು ಯಾವ್ಯಾವ ರಾಶಿಗೆ ಲಾಭ ನೋಡೋದಾದ್ರೆ ಧನು, ಮೇಷ, ಸಿಂಹ ಇವರಿಗೆ ಹೆಚ್ಚಿನ ಲಾಭ ಪ್ರಗತಿ ಕಂಡು ಬರುತ್ತೆ. ಇನ್ನು ಜಾಗೃತಿಯಿಂದ ಇರಬೇಕು. ಮೂಲ ನಕ್ಷತ್ರದಲ್ಲಿರೋದ್ರಿಂದ ಪ್ರಯಾಣ ಸಮಯದಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು. ಇನ್ನು ಮಾಡಬೇಕಾದ ಕೆಲಸ ಇವತ್ತು ಹನುಮಂತನಿಗೆ ಅಥವಾ ಗಣೇಶನಿಗೆ ದೀಪ ಹಚ್ಚೋದು ಬಹಳ ವಿಶೇಷ ಫಲನ ತಂದುಕೊಡುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಇಂದಿನ ಪಂಚಾಂಗದ ವಿವರಣ.
ಇವತ್ತು 5 ಮೇ 2026 ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ವಿಸ್ತಾರವಾಗಿ ನೋಡೋಣ ಬನ್ನಿ. ಮೇಷರಾಶಿ ಅಧಿಪತಿ ಮಂಗಳ ಆಗಿರೋದ್ರಿಂದ, ಇವತ್ತು ಮಂಗಳವಾರವೇ ಆಗಿರೋದ್ರಿಂದ ನೀವು ವಿಶೇಷ ಬಲನ ನಿಮಗೆ ಸಿಗತ್ತೆ. ಅಗ್ನಿ ತತ್ವದ ರಾಶಿ ಆಗಿರೋದ್ರಿಂದ ನಿಮ್ಮಲ್ಲಿ ಇವತ್ತು ಹೊಸ ಚೈತನ್ಯ ಮತ್ತೆ ಸಾಹಸ ಪ್ರವೃತ್ತಿ ಎದ್ದು ಕಾಣುತ್ತೆ. ಇನ್ನು ಗುಣಲಕ್ಷಣ ನೋಡೋದಾದ್ರೆ, ಚಂದ್ರನು ಧನುರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ನಿಮಗೆ ರಾಶಿಯಿಂದ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಇರುತ್ತೆ. ಇದು ನಿಮಗೆ ಅದೃಷ್ಟದ ಬೆಂಬಲನ ಸೂಚಿಸುತ್ತೆ. ಆಮೇಲೆ ನಿಮ್ಮ ನಾಯಕತ್ವ ಗುಣ ಇವತ್ತು ಉತ್ತುಂಗದಲ್ಲಿರೋದ್ರಿಂದ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಧೈರ್ಯನ ನೀವು ಮಾಡ್ತೀರಾ. ಇನ್ನು ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ, ಉದ್ಯೋಗದ ದೃಷ್ಟಿಯಿಂದ ಅತ್ಯಂತ ಸಕ್ರಿಯವಾದ ದಿನ ಇವತ್ತು ಅಂತ ನೋಡ್ಬೋದು. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗತ್ತೆ. ಸೂರ್ಯನು 1ನೇ ಮನೆಯಲ್ಲಿರೋದ್ರಿಂದ ಮೇಲಧಿಕಾರಿಗಳು ನಿಮ್ಮ ಕೆಲಸನ ಗುರುತಿಸ್ತಾರೆ. ಹೊಸ ಜವಾಬ್ದಾರಿ ನಿಮಗೆ ಹೆಗಲೇರುತ್ತೆ. ಆದ್ರೆ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳೊಂದಿಗೆ ಘರ್ಷಣೆಗೊಳಗಾಗಬಹುದು. ಹುಷಾರಾಗಿರಿ. ಇನ್ನು ಪ್ರಮೋಷನ್ ಮತ್ತೆ ಟ್ರಾನ್ಸ್ಫರಿಗೆ ಯೋಚನೆ ಮಾಡ್ತಾ ಇರೋರು, ಕಾಯ್ತಾ ಇರೋರು, ಅದಕ್ಕೆ ಸಂಬಂಧಿಸಿದ ಶುಭ ವಾರ್ತೆ ಇವತ್ತು ಕೇಳ್ತೀರಾ. ಇನ್ನು ದೀರ್ಘಕಾಲದ ಟ್ರಾನ್ಸ್ಫರ್ಗೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಇವತ್ತು ನಿಮಗೆ ಫಲ ಸಿಗುತ್ತೆ. ನೀವೇನಾದರೂ ಶಿಕ್ಷಣ ವೃತ್ತಿಯಲ್ಲಿದ್ದರೆ, ವಿಶೇಷವಾಗಿ ಗಣಿತ, ವಿಜ್ಞಾನ ಈ ಸಬ್ಜೆಕ್ಟ್ನ ಟೀಚ್ ಮಾಡ್ತಾ ಇದ್ರೆ ವಿದ್ಯಾರ್ಥಿಗಳಿಂದ ಗೌರವ ಸಿಗುತ್ತೆ. ನಿಮ್ಮ ಬೋಧನಾ ಶೈಲಿ ಇತರರಿಗೆ ಮಾದರಿಯಾಗುತ್ತೆ. ಇನ್ನು ವ್ಯಾಪಾರ ಮತ್ತೆ ವ್ಯವಹಾರ ನೋಡೋದಾದ್ರೆ ಬಹಳ ಲಾಭದ ದಿನ ಇವತ್ತು ಅಂತ ಹೇಳ್ಬೋದು. ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ ಇದ್ರಲ್ಲಿ ಏನಾದರೂ ನೀವು ಹೂಡಿಕೆ ಮಾಡಲು ಯೋಚನೆ ಮಾಡ್ತಿದ್ರೆ ಇವತ್ತು ಬಹಳ ಒಳ್ಳೆಯ ದಿನ. ಆದರೆ 9ನೇ ಮನೆಯಲ್ಲಿ ಚಂದ್ರನು ಧಾರ್ಮಿಕ ಮತ್ತು ದೀರ್ಘಕಾಲದ ಹೂಡಿಕೆ ಹೆಚ್ಚು ಒತ್ತು ಕೊಡ್ತಾನೆ. ಇನ್ನು ವ್ಯಾಪಾರ ನೋಡೋದಾದ್ರೆ ನಿಮ್ಮ ವ್ಯವಹಾರ ವಿಸ್ತರಿಸಲು ಅಥವಾ ಹೊಸ ಬ್ರಾಂಚ್ ಓಪನ್ ಮಾಡೋದು ಯೋಚನೆ ಏನಾದರೂ ನಡೆಸ್ತಾ ಇದ್ರೆ ಅದಕ್ಕೆ ಅಡಿಪಾಯ ಹಾಕಬಹುದು ಇವತ್ತು. ಇನ್ನು ತಾಂತ್ರಿಕ ಕ್ಷೇತ್ರ ಸಂಬಂಧಿಸಿದ ವ್ಯವಹಾರದಲ್ಲಿ ಬಹಳ ಉತ್ತಮ ಲಾಭನ ನೀವು ಕಾಣ್ತೀರಾ. ಪಾಲುದಾರಿಕೆ ವ್ಯವಹಾರ ಮಾಡೋರಿಗೆ ಪಾರದರ್ಶಕತೆವಾಗಿರುವುದು ಬಹಳ ಮುಖ್ಯ. ಸಣ್ಣ ಪುಂಡ ಭಿನ್ನಾಭಿಪ್ರಾಯ ಮೂಡತ್ತೆ, ಅದನ್ನ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬೇಕು. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಬಹಳ ಮಿಶ್ರ ಫಲದಿಂದ ಕೂಡಿದೆ. ಹಳೆ ಬಾಕಿ ವಾಪಸ್ ಬರೋ ಸಾಧ್ಯತೆ ಇದೆ. ಪಿತ್ರಾರ್ಜಿತ ಆಸ್ತಿ ಲಾಭ ಆಗೋ ಸಾಧ್ಯತೆ ಇದೆ. ಹಾಗೇನೆ ಖರ್ಚು ಕೂಡ ಬಹಳಷ್ಟು ಮಾಡ್ತೀರಾ. ಶುಭ ಕಾರ್ಯಕ್ಕಾಗಿ ಅಥವಾ ಧಾರ್ಮಿಕ ಕಾರ್ಯಕ್ಕಾಗಿ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಅನಗತ್ಯ ಆಡಂಬರಕ್ಕೆ ಹಣ ಖರ್ಚು ಮಾಡೋದಕ್ಕೆ ಹೋಗಬೇಡಿ, ಅದನ್ನ ಸ್ವಲ್ಪ ತಡೀರಿ. ಇನ್ನು ಭವಿಷ್ಯದ ದೃಷ್ಟಿಯಿಂದ ಹೊಸ ಉಳಿತಾಯದ ಯೋಜನೆ ಮಾಡ್ತೀರಾ, ಅದಕ್ಕೆ ಇವತ್ತು ಬಹಳ ಒಳ್ಳೆ ದಿನ. ಇನ್ನು ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಬಹಳ ನೆಮ್ಮದಿಯ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯದಲ್ಲಿ ಇರ್ತೀರಾ. ಅವರ ಸಾಧನೆಯಲ್ಲಿ ನೀವು ಕೂಡ ಹೆಮ್ಮೆ ಪಡ್ತೀರಾ. ಆಮೇಲೆ ಮನೆಯಲ್ಲಿ ಬಹಳ ಸಂತೋಷದ ವಾತಾವರಣ ಇರುತ್ತೆ ಇವತ್ತು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಗಿದ್ದ ಆತಂಕ ದೂರ ಆಗಿ ಅವರ ಪ್ರತಿಭೆಗೆ ಸರಿಯಾದ ವೇದಿಕೆ ಕೂಡ ಸಿಗತ್ತೆ. ತಂದೆ ಕಡೆಯಿಂದ ಬೆಂಬಲ ಮತ್ತೆ ಆಶೀರ್ವಾದ ನಿಮಗಿರತ್ತೆ. ಹಿರಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಬೇಕು. ಇನ್ನು ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ಏಕಾಗ್ರತೆಯ ದಿನ ಅಂತ ಹೇಳ್ಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಾದರೂ ತಯಾರಿ ನಡೆಸ್ತಾ ಇದ್ರೆ ಹೆಚ್ಚಿನ ಆಸಕ್ತಿ ಇವತ್ತು ಸಿಗತ್ತೆ. ಇನ್ನು ಕಠಿಣ ವಿಷಯಗಳನ್ನು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ. ವಿದೇಶದಲ್ಲಿ ಏನಾದರೂ ಓದಬೇಕು ಅಂತ ಕನಸು ಕಾಣ್ತಾ ಇದ್ರೆ ಇವತ್ತು ಬಹಳ ಒಳ್ಳೆಯ ಮಾಹಿತಿಗಳು ನಿಮಗೆ ಸಿಗತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಅತಿಯಾದ ಕೆಲಸದ ಒತ್ತಡದಿಂದ ತಲೆನೋವು, ಕಣ್ಣಿಗೆ ತೊಂದರೆ ಕಾಣಿಸ್ಕೊಳ್ಬಹುದು. ಸೂರ್ಯನ ತಾಪ ಹೆಚ್ಚಿರೋದ್ರಿಂದ ಹೆಚ್ಚು ನೀರು ಕುಡಿಯೋದು ಬಹಳ ಅವಶ್ಯಕ. ಇನ್ನು ಯೋಗ ಮತ್ತೆ ಧ್ಯಾನ ಮಾಡೋದ್ರಿಂದ ಮಾನಸಿಕ ಶಾಂತಿ ಸಿಗುತ್ತೆ. ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಉಪವಾಸ ಮಾಡಿ ನಿಮ್ಮ ಜೀರ್ಣಕ್ರಿಯೆಗೆ ಮತ್ತು ಮಾನಸಿಕ ಸ್ಥಿರತೆಗೆ ಸಹಾಯ ಮಾಡುತ್ತೆ. ಇನ್ನು ವಿಶೇಷ ಸಲಹೆ ಏನಾದರೂ ಬೇಕಪ್ಪ ಅನ್ನೋದಾದ್ರೆ, ಪರಿಹಾರ ಏನಾದರೂ ಬೇಕು ಅನ್ನೋದಾದ್ರೆ ಗಣೇಶನಿಗೆ ಪೂಜೆ ಮಾಡಬೇಕು. ಹೇಗೆ ಅಂದರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಗಣಪತಿಗೆ ದೂರುವೆ ಅಥವಾ ಗರ್ಕೆ ಅರ್ಪಿಸಿ ಓಂ ಗಂ ಗಣಪತಿ ನಮಃ ಮಂತ್ರನ 108 ಬಾರಿ ಜಪಿಸಬೇಕು. ಇನ್ನು ಧರ್ಮ ಕಾರ್ಯ ಮಾಡೋದಾದ್ರೆ ಹಸಿದವರಿಗೆ ಕೆಂಪು ಬಣ್ಣದ ಆಹಾರ, ಉದಾಹರಣೆ ಸೇಬು ಅಥವಾ ದಾಳಿಂಬೆ, ಇದನ್ನ ದಾನ ಮಾಡಬೇಕು.
ಇನ್ನು ಬಣ್ಣದ ಬಳಕೆ, ನೀವು ಇವತ್ತು ನಿಮಗೆ ಕೆಂಪು ಮತ್ತೆ ಕೇಸರಿ ಬಣ್ಣಗಳು ಬಹಳ ಅದೃಷ್ಟ ತರುತ್ತೆ. ಇನ್ನು ಅದೃಷ್ಟ ಸಂಖ್ಯೆ 9. ಮುನ್ನೆಚ್ಚರಿಕೆ ಏನು ವಹಿಸ್ಕೋಬೇಕು ಅಂತಂದ್ರೆ, ಇವತ್ತು ಕೋಪನ ಕಡಿಮೆ ಮಾಡ್ಕೊಳ್ಳಿ. ಅತಿಯಾದ ಆತುರದಿಂದ ಕೆಲಸ ಕೆಡಿಸತ್ತೆ, ಹುಷಾರು. ವಾಹನ ಚಾಲನೆ ಮಾಡುವಾಗ ಜಾಗರೂಕತೆಯಿಂದ, ವಿಶೇಷವಾಗಿ ರಾತ್ರಿ ವಾಹನ ಚಲಾಯಿಸಕ್ ಹೋಗ್ಲೇಬೇಡಿ. ಆಮೇಲೆ ಯಾರೊಂದಿಗೂ ಸಾಲ ನೀಡುವುದು, ಸಾಲ ಪಡೆಯುವುದು, ಈ ವ್ಯವಹಾರದಿಂದ ದೂರ ಇರಿ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಇವತ್ತು ಸುವರ್ಣಾವಕಾಶದ ದಿನ ಅಂತ ಹೇಳ್ಬೋದು. ನಿಮ್ಮ ನೈಸರ್ಗಿಕ ನಾಯಕತ್ವ ಹಾಗೆ ಗ್ರಹಗಳ ಬೆಂಬಲ ಒಟ್ಟಾಗಿ ನೀವು ಯಶಸ್ಸಿನತ್ತ ಹೋಗ್ತೀರಾ. ಆಮೇಲೆ ದೈವ ಭಕ್ತಿ, ಪರಿಶ್ರಮ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಸ್ಥಿರ ಮತ್ತೆ ಭೂತತ್ವದ ರಾಶಿಯವರು. ಇವತ್ತು ಗ್ರಹಗತಿಗಳು ಆರ್ಥಿಕ ಮತ್ತೆ ಕೌಟುಂಬಿಕ ಜೀವನದಲ್ಲಿ ಬಹಳ ಬದಲಾವಣೆ ತರುತ್ತೆ. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ ಕೆಲಸದ ವೇಗ ಸ್ವಲ್ಪ ನಿಧಾನ ಆಗತ್ತೆ ಇವತ್ತು. ಆದ್ರೂ ಸಹ ಗುಣಮಟ್ಟದ ಯಾವುದೇ ರಾಜಿ ಮಾಡ್ಕೊಳಕ್ ಹೋಗ್ಬೇಡಿ. ಸಹೋದ್ಯೋಗಿಗಳ ಸಂಬಂಧ, ನಿಮ್ಮ ಶಾಂತ ಸ್ವಭಾವದಲ್ಲಿ ಕಚೇರಿಯ ಸಂಘರ್ಷಗಳ ಬಗ್ಗೆ ಸಹಾಯ ಮಾಡುತ್ತೆ. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಕೂಡ ಸಿಗತ್ತೆ. ಇನ್ನು ಉದ್ಯೋಗ ಬದಲಾಯಿಸಕ್ಕೆ ಪ್ರಯತ್ನ ಮಾಡೋರಿಗೆ ಒಳ್ಳೆ ಸುದ್ದಿ ಕೂಡ ಸಿಗತ್ತೆ. ತಾಂತ್ರಿಕ ಕ್ಷೇತ್ರದಲ್ಲಿ ಬಹಳ ಹೆಚ್ಚಿನ ಲಾಭ ಇದೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಅತ್ಯಂತ ಲಾಭದಾಯಕ ದಿನ ಇವತ್ತು. ಭೂಮಿ, ಚಿನ್ನದ ಮೇಲೆ ಹೂಡಿಕೆ ಮಾಡಕ್ಕೆ ಯೋಚನೆ ಮಾಡ್ತಾ ಇದ್ರೆ ಬಹಳ ಒಳ್ಳೆ ದಿನ ಇವತ್ತು. ದೀರ್ಘಕಾಲ ಉಳಿತಾಯದ ಯೋಜನೆ ಫಲ ನೀಡೋ ಟೈಮ್ ಇದು. ಆದ್ರೂ ಮನೆಯಲ್ಲಿ ಅಲಂಕಾರ ಅಥವಾ ಐಷಾರಾಮಿ ವಸ್ತುಗೆ ಹಣನ ಬಹಳಷ್ಟು ಖರ್ಚು ಮಾಡ್ತೀರಾ. ಬಜೆಟ್ ನೋಡಿ ಖರ್ಚು ಮಾಡಬೇಕು. ಕುಟುಂಬ ಮತ್ತೆ ಪ್ರೀತಿ ನೋಡೋದಾದ್ರೆ ನಿಮ್ಮ ಜೀವನ ಸಂಗಾತಿಯಿಂದ ಇವತ್ತು ವಿಶೇಷ ಉಡುಗೊರೆ ಅಥವಾ ಪ್ರೋತ್ಸಾಹ ಸಿಗುತ್ತೆ. ಅವಿವಾಹಿತರಿಗೆ ವಿವಾಹ ಪ್ರಸ್ತಾವ ಕಂಡು ಬರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಆಮೇಲೆ ಅವರ ಸಾಧನೆಯಿಂದ ನಿಮಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಹೊರಗಿನ ಆಹಾರ ಸೇವನೆ ಜೀರ್ಣಕ್ರಿಯೆಯಲ್ಲಿ ಏರುಪೇರು ಉಂಟಾಗುತ್ತೆ. ಆದಷ್ಟು ಮನೆಯಲ್ಲೇ ತಯಾರಿಸಿರೋ ಆಹಾರನ ಸೇವಿಸಬೇಕು. ಆಮೇಲೆ ಕಣ್ಣಿನ ಆಯಾಸ ಅಥವಾ ಕುತ್ತಿಗೆ ನೋವು ಕಾಡುತ್ತೆ. ಕೆಲಸದ ನಡುವೆ ಸ್ವಲ್ಪ ವಿರಾಮ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಇನ್ನು ವಿಶೇಷ ಅಂಶಗಳು ಮತ್ತೆ ಪರಿಹಾರ ಬೇಕಪ್ಪ ಅಂದ್ರೆ, ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಪೂಜೆ ಮಾಡಬೇಕು. ಗಣೇಶನಿಗೆ ಅರಿಶಿಣದಿಂದ ಪೂಜೆ ಮಾಡೋದು ಅಥವಾ ಹಳದಿ ಬಣ್ಣ ಸಿಹಿ ತಿಂಡಿನ ಅರ್ಪಿಸೋದು ಅತ್ಯಂತ ಮಂಗಳಕರ. ಇನ್ನು ಓಂ ಗಂ ಗಣಪತಿ ನಮಃ ಮಂತ್ರವನ್ನ ಜಪಿಸಬೇಕು. ಅದೃಷ್ಟ ಬಣ್ಣ ಬಿಳಿ ಮತ್ತೆ ಕೆನೆ, ಇದು ನಿಮಗೆ ಶುಭ ತಂದುಕೊಡುತ್ತೆ. ಅದೃಷ್ಟ ಸಂಖ್ಯೆ 2 ಮತ್ತೆ 7. ಇನ್ನು ಬಹಳ ಹುಷಾರಾಗಿರ್ಬೇಕು. ಇವತ್ತು ಹಠಮಾರಿ ಸ್ವಭಾವನ ಕೈ ಬಿಟ್ಟು ಇತರರ ಸಲಹೆಗಳನ್ನು ಮುಕ್ತ ಮನಸ್ಸಿನಿಂದ ಆಲಿಸಬೇಕು. ಅದು ನಿಮಗೆ ಲಾಭ ತಂದುಕೊಡುತ್ತೆ. ಆಮೇಲೆ ಅನಗತ್ಯ ವಾದ ವಿವಾದಗಳಿಂದ ದೂರ ಇದ್ರೆ ಬಹಳ ಒಳ್ಳೆಯದು ನಿಮಗೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಭವಿಷ್ಯವು ಅತ್ಯಂತ ಕುತೂಹಲಕಾರಿಯಾಗಿದೆ. ಇವತ್ತು ಗ್ರಹಗತಿಗಳ ಬದಲಾವಣೆ ನಿಮಗೆ ನಿಮ್ಮ ಜೀವನದಲ್ಲಿ ವಿವಿಧ ಆಯಾಮಗಳ ಮೇಲೆ ಗಾಢವಾದ ಪ್ರಭಾವ ಬೀರುತ್ತೆ. ಇವತ್ತಿನ ದಿನ ಸುದೀರ್ಘ ಮತ್ತೆ ಸಮಗ್ರ ವಿಶ್ಲೇಷಣೆ ನೋಡೋಣ ಬನ್ನಿ. ಗುಣಲಕ್ಷಣಗಳು ನೋಡೋದಾದ್ರೆ ಮಿಥುನ ರಾಶಿಯ ಅಧಿಪತಿ ಬುಧ. ಈ ದಿನ ಚಂದ್ರನ ಸಂಚಾರ ನಿಮ್ಮ ರಾಶಿಗೆ ಪೂರಕವಾದ ಸ್ಥಾನದಲ್ಲಿದೆ. ಬೌದ್ಧಿಕ ಚಟುವಟಿಕೆಗೆ ಇವತ್ತು ಬಹಳ ಒಳ್ಳೆಯ ದಿನ ಅಂತ ಹೇಳ್ಬೋದು. ಆಮೇಲೆ ನೀವು ದ್ವಂದ್ವ ಮನಸ್ಥಿತಿಯಿಂದ ಹೊರಬಂದು ನಿರ್ದಿಷ್ಟ ಗುರಿಯತ್ತ ಗಮನ ಹರಿಸ್ತೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ಇವತ್ತು ಬಹಳ ಸವಾಲು ಮತ್ತೆ ಯಶಸ್ಸಿನ ಮಿಶ್ರಣ ಆಗುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ. ಆದ್ರೆ ಅದು ನಿಮ್ಮ ಚತುರತೆಯಿಂದ ನಿಭಾಯಿಸ್ತೀರಾ. ಇನ್ನು ನೀವೇನಾದ್ರೂ ದೀರ್ಘಕಾಲದ ಉದ್ಯೋಗ ಬದಲಾವಣೆ ಅಥವಾ ಹೊಸ ಅವಕಾಶಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ವಿದೇಶಿ ಕಂಪನಿಯಿಂದ ಕೆಲಸ ಮಾಡುವ ಸೂಚನೆಗಳು ಕಂಡು ಬರುತ್ತೆ. ಆಮೇಲೆ ಲಾಭದಾಯಕ ದಿನ ಇವತ್ತು. ಇನ್ನು
ಪ್ರಮೋಷನ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಶ್ರಮ ಮೇಲಧಿಕಾರಿಗಳು ಗುರುತಿಸ್ತಾನೇ ಇರ್ತಾರೆ. ಮಹತ್ವದ ಜವಾಬ್ದಾರಿಗಳು ನಿಮ್ಗೆ ಹೆಗಲೇರತ್ತೆ. ವ್ಯಾಪಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಷೇರು ಮಾರುಕಟ್ಟೆ ಅಥವಾ ಸ್ಥಿರ ಆಸ್ತಿ ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇರ್ತೀರಾ. ತಜ್ಞರ ಸಲಹೆ ಪಡೆದು ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಅನಿರೀಕ್ಷಿತ ಧನಲಾಭದ ಯೋಗ ಕೂಡ ಇದೆ ನಿಮಗೆ. ಹಾಗೆ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರಾಟದಲ್ಲಿ ಏರಿಕೆ ಕಂಡು ಬರುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಪಾರದರ್ಶಕತೆನ ಕಾಯ್ದುಕೊಳ್ಬೇಕು. ಇನ್ನು ಐಷಾರಾಮಿ ವಸ್ತುಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಮಿತವಾಗಿ ಖರ್ಚು ಮಾಡೋ ಕಡೆ ಗಮನ ಹರಿಸಬೇಕು. ಪ್ರೇಮ ಮತ್ತೆ ಕುಟುಂಬ ಜೀವನ ನೋಡೋದಾದ್ರೆ ಮನೆಯಲ್ಲಿ ಶುಭ ಸಮಾರಂಭದ ಬಗ್ಗೆ ಚರ್ಚೆ ನಡೆಸ್ತೀರಾ. ತಂದೆ ಅಥವಾ ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಇನ್ನು ಮಕ್ಕಳ ಸಾಧನೆ ನಿಮ್ಗೆ ಬಹಳಷ್ಟು ಖುಷಿ ತಂದ್ಕೊಡತ್ತೆ, ಹೆಮ್ಮೆ ಅನ್ಸುತ್ತೆ. ವೈವಾಹಿಕ ಜೀವನ ಸಂಗಾತಿಯೊಂದಿಗೆ ಬಹಳ ಉತ್ತಮ ಸಮಯನ ಕಳೀತೀರಾ. ಹಳೆ ಕಹಿ ನೆನಪುಗಳನ್ನ ಮರೆತು ಹೊಸ ಆರಂಭಕ್ಕೆ ಬಹಳ ಒಳ್ಳೆ ದಿನ ಇವತ್ತು. ಇನ್ನು ಹೊಸ ಸಂಬಂಧಕ್ಕೆ ಹುಡುಕಾಟ ನಡೆಸ್ತಾ ಇದ್ರೆ ಬಹಳ ಒಳ್ಳೆ ದಿನ ಇವತ್ತು. ಇನ್ನು ಶಿಕ್ಷಣ ಮತ್ತೆ ವಿದ್ಯಾರ್ಥಿಗೆ ಏಕಾಗ್ರತೆ ಕೊರತೆ ಕಾಡತ್ತೆ. ವಿಶೇಷವಾಗಿ ಗಣಿತ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಹೆಚ್ಚಿನ ಪರಿಶ್ರಮ ಪಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಾದರೂ ಸಿದ್ಧತೆ ನಡೆಸ್ತಾ ಇದ್ರೆ ಹಿರಿಯರ ಮಾರ್ಗದರ್ಶನ ಪಡೆದು ಸೂಕ್ತ. ಇನ್ನು ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಸ್ವಲ್ಪ ಶೀತ ಅಥವಾ ಗಂಟಲಿಗೆ ಸಂಬಂಧ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಹೊರಗಿನ ಆಹಾರ ಸೇವನೆಯಲ್ಲಿ ಬಹಳ ಜಾಗ್ರತೆಯಿಂದ ಇರಿ. ಇನ್ನು ಕೆಲಸದ ಒತ್ತಡದಿಂದಾಗಿ ರಾತ್ರಿ ನಿದ್ರೆ ಉಂಟಾಗ್ಬಹುದು. ಧ್ಯಾನ ಮತ್ತೆ ಯೋಗ ಮೊರೆ ಹೋಗೋದು ಬಹಳ ಒಳ್ಳೆಯದು. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಹಸಿರು ಮತ್ತೆ ಹಳದಿ. ಅದೃಷ್ಟ ಸಂಖ್ಯೆ 3, 5, 9. ಅದೃಷ್ಟ ದಿಕ್ಕು ಉತ್ತರ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಗಣಪತಿ ಸ್ಮರಣೆ ಮಾಡೋದು, ಓಂ ಗಂ ಗಣಪತಿ ನಮಃ ಮಂತ್ರನ ಪಠಿಸೋದು ಬಹಳ ಉತ್ತಮ. ಹಸಿರು ಹೆಸರು ಬೇಳೆ ದಾನ ಮಾಡೋದು ಬುಧ ಗ್ರಹದ ದೋಷಗಳನ್ನ ನಿವಾರಿಸುತ್ತೆ. ಇನ್ನು ಗೋವಿಗೆ ಹಸಿರು ಹುಲ್ಲು ತಿನ್ನಿಸೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಯಾರಿಗಾದ್ರೂ ಸಾಲ ನೀಡುವಾಗ ದೊಡ್ಡ ಮೊತ್ತದ ಹಣ ವ್ಯವಹಾರ ಮಾಡುವಾಗ ಹುಷಾರಾಗಿರಿ. ನಂಬಿಕಸ್ಥರೇ ನಿಮಗೆ ಮೋಸ ಮಾಡೋ ಸಂಭವ ಐತೆ ಇವತ್ತು. ಹಾಗಾಗಿ ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸಿ ಸಹಿ ಹಾಕಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಈ ರಾಶಿಯವರಿಗೆ ಸಂಪೂರ್ಣ ವಿಸ್ತಾರವಾಗಿ ನೋಡೋದಾದ್ರೆ ಅಧಿಪತಿ ಚಂದ್ರನಾಗಿದ್ದಾನೆ. ಗ್ರಹಗಳ ಚಲನೆ ನಿಮ್ಮ ಭಾವನೆಗಳನ್ನ ಮತ್ತೆ ನಿರ್ಧಾರಗಳನ್ನ ಬಹಳ ಪ್ರಭಾವಶಾಲಿಯಾಗಿ ಮಾಡುತ್ತೆ. ಇನ್ನ ನಿಮ್ಮ ಗುಣಲಕ್ಷಣ ನೋಡೋದಾದ್ರೆ ಕಟಕ ರಾಶಿಯವರು ಸ್ವಭಾವತಃ ಸಂವೇದನಾಶೀಲರು ಮತ್ತೆ ಕರುಣಾಮಯಿಗಳು. ಈ ದಿನ ನೀವು ನಿಮ್ಮ ಆಂತರಿಕ ಶಕ್ತಿನ ಅರಿಯೋ ತರ ಆಗತ್ತೆ. ಗ್ರಹಗತಿಗಳ ಪ್ರಭಾವದಿಂದ ನಿಮಗೆ ಹೊಸ ಉತ್ಸಾಹ ಸಿಗುತ್ತೆ. ಆದಾಗ್ಯೂ ಚಂದ್ರನ ಸ್ಥಾನ ಬದಲಾವಣೆಯಿಂದ ಮಧ್ಯಾಹ್ನದ ನಂತರ ಮನಸ್ಸಿನಲ್ಲಿ ಸಣ್ಣ ಮಟ್ಟಿನ ಆತಂಕ ಅಥವಾ ಸ್ಥಿರತೆ ಕಂಡು ಬರುತ್ತೆ. ಇದನ್ನು ನೀವು ಹತೋಟಿಗೆ ತರಲು ದೃಢ ನಿರ್ಧಾರ ಅಗತ್ಯವಾಗಿರುತ್ತೆ. ಇನ್ನು ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ಅತ್ಯಂತ ಕ್ರಿಯಾಶೀಲರಾಗಿರ್ತೀರ ಇವತ್ತು. ಕಲೆ ಬರವಣಿಗೆ ಅಥವಾ ವಿನ್ಯಾಸ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಒಳ್ಳೆ ಅವಕಾಶ ನಿಮಗೆ ಹುಡುಕೊಂಡು ಬರುತ್ತೆ. ಆಮೇಲೆ ನಿಮ್ಮ ಕಲ್ಪನೆಗಳಿಗೆ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಕೆಲಸದ ಸ್ಥಳದಲ್ಲಿ ಒಂದು ಗುಂಪಿಗೆ ನಾಯಕರಾಗಿ ನೀವು ಭಾಗವಹಿಸ್ತೀರಾ ಅಂತ ಸಂದರ್ಭ ಕೂಡ ಬರುತ್ತೆ. ಆಮೇಲೆ ನಿಮ್ಮ ಮೃದು ಸ್ವಭಾವ ಇತರರನ್ನ ನಿಮ್ಮತ್ತ ಸೆಳೆಯುತ್ತೆ. ಇನ್ನು ಹೊಸ ಪ್ರಾಜೆಕ್ಟ್ ಆರಂಭ ಮಾಡಕ್ಕೆ ಅಥವಾ ಕೆಲಸದಲ್ಲಿ ಬದಲಾವಣೆ ಬಯಸಕ್ಕೆ ಇದು ಬಹಳ ಒಳ್ಳೆ ದಿನ. ಆದ್ರೆ ಯಾವುದೇ ಕಾಗದ ಪತ್ರಕ್ಕೆ ಸೈನ್ ಹಾಕೋ ಮುಂಚೆ 2 ಸರಿ ಯೋಚನೆ ಮಾಡಿ ಓದ್ರಿ ಚೆನ್ನಾಗಿ. ಬಹಳ ಮೋಸ ಆಗೋ ಚಾನ್ಸಸ್ ಇದೆ ಇವತ್ತು. ಇನ್ನು ಆರ್ಥಿಕ ಪರಿಸ್ಥಿತಿ ಮತ್ತೆ ಹೂಡಿಕೆ ನೋಡೋದಾದ್ರೆ ಇವತ್ತು ಬಹಳ ಲಾಭ ಮತ್ತೆ ವೆಚ್ಚಗಳ ಸಮಾನ ದಿನ ಅಂತ ಹೇಳಬಹುದು. ಹಳೆ ಬಾಕಿ ಉಳಿದಿರೋ ಹಣ ಇವತ್ತು ನಿಮ್ಮ ಕೈ ಸೇರೋ ಸಾಧ್ಯತೆ ಇದೆ. ಪೂರ್ವಿಕರ ಆಸ್ತಿಯಿಂದ ಬರಬೇಕಿದ್ದ ಲಾಭದ ಬಗ್ಗೆ ಶುಭ ಸುದ್ದಿ ಕೇಳ್ತೀರಾ. ಇನ್ನು ಮನೆಯ ನವೀಕರಣ ಅಥವಾ ಶುಭ ಕಾರ್ಯಗಳಿಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಅನಗತ್ಯ ಆನ್ಲೈನ್ ಶಾಪಿಂಗ್ ಮಾಡೋದನ್ನ ತಪ್ಪಿಸಬೇಕು.
ಭವಿಷ್ಯದ ದೃಷ್ಟಿಯಿಂದ ಚಿನ್ನ ಅಥವಾ ಮ್ಯೂಚುವಲ್ ಫಂಡ್ ಇದರಲ್ಲಿ ಸಣ್ಣ ಪ್ರಮಾಣದ ಹೂಡಿಕೆ ಮಾಡಲು ಬಹಳ ಒಳ್ಳೆ ದಿನ ಇವತ್ತು. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬವೇ ಸರ್ವಸ್ವ ನಿಮಗೆ. ವಾತಾವರಣ ಬಹಳ ಸುಖಮಯವಾಗಿರುತ್ತೆ ಇವತ್ತು. ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸಬೇಕು. ಅವರೊಂದಿಗೆ ಸಮಯ ಕಳೆಯೋದು ನಿಮಗೆ ಮನಸ್ಸಿನ ಶಾಂತಿ ತಂದುಕೊಡುತ್ತೆ. ಇನ್ನು ಸಂಗಾತಿಯೊಂದಿಗೆ ಇದ್ದ ಭಿನ್ನಾಭಿಪ್ರಾಯ ಇವತ್ತು ದೂರ ಆಗುತ್ತೆ. ಪರಸ್ಪರ ಪ್ರೀತಿ ಮತ್ತೆ ವಿಶ್ವಾಸನ ವೃದ್ಧಿ ಮಾಡ್ತೀರಾ. ಪ್ರೇಮಿಗಳಿಗೆ ಇಂದು ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬಹುದು. ಪ್ರೇಮ ಜೀವನ ನಿವೇದನೆ ಮಾಡಲು ಅಥವಾ ಮದುವೆ ಮಾತುಕತೆ ನಡೆಸಲು ಬಹಳ ಅನುಕೂಲಕರವಾದ ದಿನ ಇವತ್ತು. ಶಿಕ್ಷಣ ಮತ್ತೆ ಸಂಶೋಧನೆ ನೋಡೋದಾದ್ರೆ ಬಹಳ ಫಲಪ್ರದವಾದ ದಿನ. ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇದ್ರೆ ಹೆಚ್ಚಿನ ಏಕಾಗ್ರತೆ ಇರುತ್ತೆ. ಗ್ರಂಥಾಲಯ ಅಥವಾ ಗುಂಪು ಅಧ್ಯಯನ ಮಾಡಕ್ಕೆ ಸಹಕಾರಿ ಆಗುತ್ತೆ. ಇನ್ನು ವಿದೇಶದಲ್ಲಿ ಓದಕ್ಕೆ ಇಚ್ಛೆ ಮಾಡ್ತಾ ಇದ್ರೆ ಇವತ್ತು ವೀಸಾ ಅಥವಾ ಪ್ರವೇಶ ಪ್ರಕ್ರಿಯೆಯಲ್ಲಿ ಪ್ರಗತಿ ಕಂಡುಬರುತ್ತೆ. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಹೊಟ್ಟೆಗೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಮಸಾಲೆಯುಕ್ತ ಆಹಾರದಿಂದ ದೂರ ಇರಬೇಕು. ಹೆಚ್ಚು ನೀರು ಕುಡಿಯಿರಿ. ಅತಿಯಾದ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಸಂಜೆ ವೇಳೆಗೆ ಪ್ರಕೃತಿಯೊಂದಿಗೆ ಸಮಯ ಕಳೆಯೋದು, ಆಮೇಲೆ ಲಘು ಸಂಗೀತ ಕೇಳೋದು ನಿಮಗೆ ಉಲ್ಲಾಸನ ಹೆಚ್ಚಿಸುತ್ತೆ. ಇನ್ನು ದಿನದ ವಿಶೇಷತೆ ನೋಡೋದಾದ್ರೆ ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ. ಇದು ನಿಮ್ಮ ಮನಸ್ಸನ್ನ ಶಾಂತಿಯಾಗಿಡಕ್ಕೆ ಒಳ್ಳೇದು ಮಾಡುತ್ತೆ. ಅದೃಷ್ಟ ಸಂಖ್ಯೆ 2, 7, 20. ಅದೃಷ್ಟ ದಿಕ್ಕು ವಾಯು. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಶಿವಾರಾಧನೆ ಮಾಡೋದು. ಇವತ್ತು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದು ಅತ್ಯಂತ ಮಂಗಳಕರ. ಇದು ನಿಮ್ಮ ಮಾನಸಿಕ ಒತ್ತಡನ ಕಡಿಮೆ ಮಾಡುತ್ತೆ. ಇನ್ನು ದಾನ, ಬಡವರಿಗೆ ಅಥವಾ ಅರ್ಹರಿಗೆ ಅನ್ನದಾನ ಮಾಡೋದು ಪುಣ್ಯದ ಕೆಲಸ. ಆಮೇಲೆ ಚಂದ್ರನ ಮಂತ್ರ ಪಠಿಸಬೇಕು. ಓಂ ಸೋಮಾಯ ನಮಃ ಎಂಬ ಮಂತ್ರನ 108 ಬಾರಿ ಜಪಿಸಬೇಕು. ಜೀವನದಲ್ಲಿ ಧನಾತ್ಮಕ ಬದಲಾವಣೆ ಕಂಡು ಬರುತ್ತೆ. ಒಟ್ಟಾರೆಯಾಗಿ ಭಾವನೆಗಳಿಗೆ ಅತಿಯಾಗಿ ಮಣಿಯಕ್ಕೆ ಹೋಗಬೇಡಿ. ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ತಾಳ್ಮೆ ಇಂದು ನಿಮಗೆ ಗೆಲುವಿನ ಸೂತ್ರ ಆಗುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪ್ರಭಾವಶಾಲಿಯಾಗಿರುತ್ತೆ. ನಿಮ್ಮ ಅಧಿಪತಿ ಸೂರ್ಯನಾಗಿರೋದ್ರಿಂದ ಗ್ರಹಗಳ ವಿನ್ಯಾಸ ನಿಮ್ಮ ಆತ್ಮವಿಶ್ವಾಸ ಮತ್ತೆ ನಾಯಕತ್ವದ ಗುಣಗಳನ್ನ ಉತ್ತುಂಗಕ್ಕೆ ಏರಿಸುತ್ತೆ. ಈ ದಿನ ವಿಸ್ತೃತ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮ್ಮ ವ್ಯಕ್ತಿತ್ವ ನೋಡೋದಾದ್ರೆ ಹುಟ್ಟಿನಿಂದಲೇ ನೀವು ನಾಯಕರು. ಇವತ್ತು ಸೂರ್ಯ ಶುಭ ದೃಷ್ಟಿಯಲ್ಲಿ ನಿಮ್ಮ ರಾಶಿ ಮೇಲೆ ಇರ್ತಾನೆ. ನೀವು ಎಂಥ ಕಠಿಣ ಸಂದರ್ಭದಲ್ಲೂ ಧೈರ್ಯದಿಂದ ಮುನ್ನುಗ್ತೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಘಟನೆಗಳು ನಡೆಯುತ್ತೆ. ನಿಮ್ಮ ಮಾತಿನ ಶೈಲಿ ಇತರರ ಮೇಲೆ ಮೋಡಿ ಮಾಡುತ್ತೆ. ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ನೀವು ಸಿಂಹನಂತೆಯೇ ಮಿಂಚುತ್ತೀರಾ. ಕಚೇರಿಯಲ್ಲಿ ಹೊಸ ಜವಾಬ್ದಾರಿ ನಿಮಗೆ ಒಲಿದುಕೊಂಡು ಬರುತ್ತೆ. ಆಮೇಲೆ ತಂಡನ ಮುನ್ನಡೆಸಕ್ಕೆ ಅವಕಾಶ ಸಿಕ್ಕರೆ ಹಿಂಜರಿಯಕ್ಕೆ ಹೋಗ್ಬೇಡಿ. ಅದು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಆಗತ್ತೆ. ಇನ್ನು ಸರ್ಕಾರಿ ವಲಯದಲ್ಲಿ ಏನಾದರೂ ಕೆಲಸ ಮಾಡೋರಿಗೆ ಅಥವಾ ಸರ್ಕಾರ ಸಂಬಂಧಿಸಿದ ಕೆಲಸ ಬಾಕಿ ಇರೋರಿಗೆ ಇವತ್ತು ಯಶಸ್ವಿಯ ದಿನ. ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ಮನ್ನಣೆ ಕೂಡ ಸಿಗುತ್ತೆ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಸಬಲರಾಗುವ ಲಕ್ಷಣಗಳಿದೆ. ಹೂಡಿಕೆ ಮಾಡಿದಾಗ ಹಣಗಳು ಲಾಭಾಂಶ ಬರೋ ಸಾಧ್ಯತೆ ಇದೆ. ವಿಶೇಷವಾಗಿ ಚಿನ್ನ, ತಾಮ್ರ ಅಥವಾ ರಿಯಲ್ ಎಸ್ಟೇಟ್ ಇಲ್ಲೇನಾದ್ರೂ ನೀವು ಕೆಲಸ ಮಾಡ್ತಾ ಇದ್ರೆ ಭರ್ಜರಿ ಧನ ಲಾಭ. ಹೊಸ ಉದ್ಯೋಗಕ್ಕೆ ವ್ಯಾಪಾರ ಆರಂಭಿಸಕ್ಕೆ ಯೋಚನೆ ಮಾಡ್ತಾ ಇದ್ರೆ ಇವತ್ತು ಒಳ್ಳೆ ಮುಹೂರ್ತ ಸಿಗುತ್ತೆ. ಆದಾಗ್ಯೂ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಆದಾಯ ಹೆಚ್ಚಿದ್ರೂ ಐಷಾರಾಮಿ ಜೀವನಕ್ಕೆ ಬಹಳ ಅತಿಯಾದ ಹಣ ಖರ್ಚು ಮಾಡ್ತೀರಾ. ಸ್ವಲ್ಪ ನಿಗಾ ವಹಿಸಿ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಅಂದ್ರೆ ಮನೆಯಲ್ಲಿ ಹಿರಿಯರ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗುತ್ತೆ. ಒಡ ಹುಟ್ಟಿದವರೊಂದಿಗೆ ಇದ್ದ ಸಣ್ಣ ಮಟ್ಟದ ಅಸಮಾಧಾನ ಮಾತುಕತೆ ಮೂಲಕ ಬಗೆಹರಿಯುತ್ತೆ. ಸಂಗಾತಿಯ ಪ್ರೀತಿ ಮತ್ತೆ ಕಾಳಜಿ ನಿಮ್ಮನ್ನು ಪ್ರಫುಲ್ಲಗೊಳಿಸುತ್ತೆ. ಸಂಜೆ ವೇಳೆಗೆ ಕುಟುಂಬದೊಂದಿಗೆ ಹೊರಗೋಗೋದು, ಪ್ರವಾಸದ ಯೋಚನೆ ಮಾಡೋದು ಸಾಧ್ಯತೆ ಇದೆ.
ಇನ್ನು ಪ್ರೇಮಿಗಳಿಗೆ ತಮ್ಮ ಸಂಬಂಧನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲು ಮನೆಯವರ ಒಪ್ಪಿಗೆಗೆ ಸೂಕ್ತ ಆಗುತ್ತೆ. ಶಿಕ್ಷಣ ಮತ್ತೆ ಕ್ರೀಡೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಪ್ರಗತಿ ಸಾಧಿಸುವಿರಿ. ವಿಶೇಷವಾಗಿ ಆಡಳಿತ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಬಹಳ ಒಳ್ಳೆಯ ಅನುಕೂಲಕರವಾದ ವಾತಾವರಣ ಸಿಗುತ್ತೆ. ಇನ್ನು ಕ್ರೀಡಾಪಟುಗಳಿಗೆ ಇವತ್ತು ಶಕ್ತಿ ಮತ್ತು ತಾಳ್ಮೆ ಪರೀಕ್ಷೆ ಆಗೋ ದಿನ. ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆರೋಗ್ಯ ಸಾಮಾನ್ಯವಾಗಿರುತ್ತೆ ಇವತ್ತು. ಆದರೂ ಅತಿಯಾದ ಬಿಸಿಲು, ಕೆಲಸದ ಒತ್ತಡದಿಂದಾಗಿ ದೇಹದ ಉಷ್ಣತೆ ಏರಿಕೆಯಾಗುತ್ತೆ. ಎಳನೀರು ಅಥವಾ ಹಣ್ಣಿನ ರಸ ಸೇವನೆ ಹೆಚ್ಚು ಮಾಡಿರಿ. ಇನ್ನು ಕಣ್ಣಿನ ಆರೋಗ್ಯ, ದೀರ್ಘಕಾಲದ ಸ್ಕ್ರೀನ್, ಮೊಬೈಲ್, ಲ್ಯಾಪ್ಟಾಪ್ ನೋಡೋದ್ರಿಂದ ಕಣ್ಣಿಗೆ ಆಯಾಸ ಆಗುತ್ತೆ, ಎಚ್ಚರಿಕೆ ವಹಿಸಿ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಕೇಸರಿ ಅದೃಷ್ಟ ಬಣ್ಣ, ಕೆಂಪು ಮತ್ತೆ ಬಂಗಾರದ ಬಣ್ಣ, ಇದು ನಿಮಗೆ ಜಯ ತಂದುಕೊಡುತ್ತೆ. ಅದೃಷ್ಟ ಸಂಖ್ಯೆ 1, 5, 9. ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯನ ಅರ್ಪಿಸಬೇಕು. ತಾಮ್ರ ಪಾತ್ರೆಯಲ್ಲಿ ನೀರು ಬಿಡೋದು ಅಥವಾ ಓಂ ಸೂರ್ಯಾಯ ನಮಃ ಮಂತ್ರ ಜಪಿಸೋದು. ಕೆಂಪು ಬಣ್ಣದ ಬಟ್ಟೆ ಅಥವಾ ಗೋಧಿನ ದಾನ ಮಾಡಿದ್ರೆ ಬಹಳ ಶ್ರೇಯಸ್ಕರ. ಸಾಧ್ಯವಾದ್ರೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸೋದು ನಿಮಗೆ ಆತ್ಮವಿಶ್ವಾಸನ ದ್ವಿಗುಣಗೊಳಿಸುತ್ತೆ. ಒಟ್ಟಾರೆಯಾಗಿ ನಿಮ್ಮಲ್ಲಿರೋ ಅಹಂಕಾರ ಬದಿಗಿಟ್ಟು ಎಲ್ಲರನ್ನು ಪ್ರೀತಿಯಿಂದ ಕಂಡರೆ ಮಾತ್ರ ಈ ದಿನ ನಿಮ್ಮ ಜೀವನದಲ್ಲಿ ಅತ್ಯುನ್ನತ ದಿನ ಆಗಿ ಒಂದಾಗತ್ತೆ. ಇನ್ನು ಕೋಪದ ಕೈಗೆ ಬುದ್ಧಿ ಕೊಡಕ್ ಹೋಗ್ಬೇಡಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಇವತ್ತು ಬಹಳ ಆಸಕ್ತಿದಾಯಕ ಫಲಿತಾಂಶ ಸಿಗುತ್ತೆ. ನಿಮ್ಮ ಅಧಿಪತಿ ಬುಧನಾಗಿರೋದ್ರಿಂದ ಈ ದಿನ ನಿಮಗೆ ಭೌತಿಕ ಸಾಮರ್ಥ್ಯ ಮತ್ತೆ ವ್ಯಾವಹಾರಿಕ ಚತುರತೆಗೆ ಪರೀಕ್ಷೆ ಆಗೋ ದಿನ. ನೀವು ಮೂಲತಃ ವಿಮರ್ಶಾತ್ಮಕರು, ಬುದ್ಧಿ ಮತ್ತೆ ಶಿಸ್ತಿಗೆ ಹೆಸರಾದವರು. ಚಂದ್ರನ ಸಂಚಾರ ನಿಮ್ಮ ರಾಶಿಗೆ ಪೂರಕವಾಗಿರೋದ್ರಿಂದ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ರೀತಿಯ ನಿಖರತೆನ ಕಾಣ್ತೀರಾ. ನಿಮ್ಮ ಸುತ್ತಮುತ್ತಲಿನ ಪರಿಸರ ಅಚ್ಚುಕಟ್ಟಾಗಿಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀರಾ. ಅನಿರೀಕ್ಷಿತ ಮೂಲಗಳಿಂದ ಶುಭ ಸುದ್ದಿ ಕೇಳೋ ಸಾಧ್ಯತೆ ಇದೆ. ಉದ್ಯೋಗ ಮತ್ತೆ ವೃತ್ತಿಕ ಜೀವನ ನೋಡೋದಾದ್ರೆ ಬಹಳ ನೀವು ಸವಾಲುಗಳನ್ನ ಎದುರಿಸುವಂತ ದಿನ ಇವತ್ತು. ಅವಕಾಶಗಳನ್ನ ಪರಿವರ್ತಿಸಿಕೊಳ್ಳ್ರಿ ನಿಮ್ಮ ಕಡೆಗೆ. ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸನ ಪೂರ್ಣಗೊಳಿಸಕ್ಕೆ ಬಹಳ ಒಳ್ಳೆ ಟೈಮ್ ಇದು. ನಿಮ್ಮ ಸಂಘಟನಾ ಶಕ್ತಿ ಮೇಲಧಿಕಾರಿಗಳು ಗಮನಿಸ್ತಾ ಇರ್ತಾರೆ. ಹಾಗೆ ತಕ್ಷಣವೇ ನಿಮಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಾರೆ. ನಿಮ್ಮ ಮಾತಿನ ಚತುರತೆಯಿಂದ ಸಂಕೀರ್ಣವಾದ ಸಮಸ್ಯೆನ ಬಹಳ ಸುಲಭವಾಗಿ ಬಗೆಹರಿಸ್ತೀರಾ. ಸಭೆಯಲ್ಲಿ ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತೆ. ಇನ್ನು ನೀವೇನಾದ್ರೂ ಸಾಫ್ಟ್ವೇರು, ಡೇಟಾ ಅನಲಿಸ್ಟ್, ಇಂಜಿನಿಯರಿಂಗು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೊಸ ತಂತ್ರಜ್ಞಾನ ಕಲಿಯಲು ಅಥವಾ ಅನ್ವಯಿಸಲು ಬಹಳ ಒಳ್ಳೆ ದಿನ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ಇವತ್ತು ಬಹಳ ಮಿಶ್ರ ಫಲಗಳಿಂದ ಕೂಡಿದೆ. ಬರವಣಿಗೆ, ಕನ್ಸಲ್ಟಿಂಗ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹೆಚ್ಚಿನ ಲಾಭ ಸಿಗುತ್ತೆ. ಹಳೆಯ ಸಾಲ ಮರುಪಾವತಿ ಮಾಡೋಕ್ಕೆ ಒಳ್ಳೆ ಸಾಧ್ಯವಾದ ದಿನ ಇವತ್ತು. ಇನ್ನು ವ್ಯಾಪಾರಿಗಳಿಗೆ ಹೊಸ ಗ್ರಾಹಕ ಸಂಪರ್ಕ ಸಿಗತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಕ್ಕೆ ಸೈನ್ ಮಾಡ್ತೀರಾ. ಸ್ವಲ್ಪ ಮಾರುಕಟ್ಟೆ ಸ್ಥಿತಿಗತಿಗಳನ್ನ ಪರಿಶೀಲಿಸಬೇಕು. ಇನ್ನು ಆರೋಗ್ಯ ಅಥವಾ ಸ್ವಚ್ಛತೆ ಬಗ್ಗೆ ಸಂಬಂಧ ವಸ್ತುಗಳಿಗಾಗಿ ಹಣ ಖರ್ಚು ಮಾಡ್ತೀರಾ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕೋದು ಬಹಳ ಮುಖ್ಯ. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಹೊಡ ಹುಟ್ಟಿದವರೊಂದಿಗೆ ನಿಮಗೆ ಅಗತ್ಯವಿರುವ ಸಹಾಯ ದೊರೆಯುತ್ತೆ. ಮನೆಯ ಹಿರಿಯರ ಸಲಹೆ ನಿಮಗೆ ಗೊಂದಲದಿಂದ ಪರಿಹಾರ ಮಾಡುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಸಂಜೆ ವೇಳೆಗೆ ಪ್ರೀತಿಯಿಂದ ಎಲ್ಲರಿಗೂ ಸರಿ ಹೋಗೋ ತರ ಮಾತಾಡಬೇಕು. ಪರಸ್ಪರ ಕೆಲಸದ ಸಹಾಯ ಮಾಡ್ಕೊಳ್ಳಿ. ಇವತ್ತು ನೀವು ಸಮಾಜ ಸೇವೆಯಲ್ಲಿ ಆಸಕ್ತಿ ಇದ್ರೆ ಸ್ನೇಹಿತರೊಂದಿಗೆ ಸೇರಿ ಯಾವುದಾದ್ರೂ ಒಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇನ್ನು ಶಿಕ್ಷಣ ಮತ್ತೆ ಸಂಶೋಧನೆ ನೋಡೋದಾದ್ರೆ ವಿದ್ಯಾರ್ಥಿಗಳು ಬೌದ್ಧಿಕ ಪ್ರಗತಿನ ಕಾಣ್ತೀರಾ. ಓದಿನಲ್ಲಿ ನಿಮ್ಮ ಗಮನ ಹೆಚ್ಚಾಗತ್ತೆ. ಕಠಿಣವಾದ ವಿಷಯನ ಅರ್ಥ ಮಾಡ್ಕೊಳ್ಳಕ್ಕೆ ಶಿಕ್ಷಕರು ಸಹಾಯ ಮಾಡ್ತಾರೆ. ಇನ್ನು ಬ್ಯಾಂಕಿಂಗ್ ಅಥವಾ ಅಕೌಂಟಿಂಗ್ ಕ್ಷೇತ್ರದಲ್ಲಿ ಏನಾದರೂ ನೀವು ಪರೀಕ್ಷೆ ಬರೀತಾ ಇದ್ರೆ ಇವತ್ತು ಅನುಕೂಲಕರವಾದ ಅಂಶಗಳು ಸಿಗುತ್ತೆ. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಇವತ್ತು ಹೆಚ್ಚಿನ ಕಾಳಜಿ ವಹಿಸಬೇಕು.
ಅತಿಯಾದ ಕೆಲಸದ ಒತ್ತಡದಿಂದ ಬೆನ್ನೋವು, ಕುತ್ತಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಕೆಲಸ ಮಾಡುವುದರ ನಡುವೆ ವಿರಾಮ ಪಡೆಯುವುದು ಒಳ್ಳೆಯದು. ಹೊಟ್ಟೆಯ ಅಸ್ವಸ್ಥತೆ ಉಂಟಾಗುತ್ತೆ. ಇದರಿಂದ ತಾಜಾ ಆಹಾರನ ಮತ್ತೆ ಮನೆಯ ಊಟನ ಆದ್ಯತೆ ನೀಡಬೇಕು. ಹೆಚ್ಚು ನೀರು ಕುಡಿಬೇಕು. ಹಾಗೆ ಯೋಗ ಅಥವಾ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸಿನ ಚಂಚಲ ಕಡಿಮೆಯಾಗಿ ಏಕಾಗ್ರತೆ ಜಾಸ್ತಿ ಆಗುತ್ತೆ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಸಿರು, ಕಡು ನೀಲಿ ಮತ್ತೆ ಈ ಬಣ್ಣ ನಿಮ್ಮ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಅದೃಷ್ಟ ಸಂಖ್ಯೆ 5, 14, 23. ಅದೃಷ್ಟ ದಿಕ್ಕು ಉತ್ತರ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಇವತ್ತು ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಕೇಳೋದು ಅತ್ಯಂತ ಮಂಗಳಕರ. ಹಸಿರು ಬಣ್ಣದ ಬಟ್ಟೆ ಅಥವಾ ಹೆಸರು ಬೇಳೆ ದಾನ ಮಾಡೋದು ಆರ್ಥಿಕ ಅಡೆತಡೆ ನಿವಾರಿಸುತ್ತೆ. ಇನ್ನು ಮನೆಯಲ್ಲಿ ಯಾವುದಾದ್ರೂ ಸಣ್ಣ ಗಿಡ ನೆಟ್ಟು ಅದಕ್ಕೆ ನೀರು ಹಾಕೋದು ಅಥವಾ ಗಿಡಗಳ ಆರೈಕೆ ಮಾಡೋದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಅತಿಯಾದ ವಿಮರ್ಶೆ ಮಾಡೋದನ್ನು ಬಿಡಿ. ಕೆಲವೊಮ್ಮೆ ಜೀವನವನ್ನು ಅದು ಹೇಗಿದೆಯೋ ಹಾಗೇ ಸ್ವೀಕರಿಸಿ ನಿಮಗೆ ಮಾನಸಿಕ ಶಾಂತಿನ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಇವತ್ತು ಸಮತೋಲನೆ ಮತ್ತೆ ಸಾಮರಸ್ಯದ ದಿನ ಅಂತ ಹೇಳ್ಬಹುದು. ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಗ್ರಹಗಳ ಸ್ಥಾನ ನಿಮಗೆ ಸೃಜನಶೀಲತೆ, ಸಮಾಜ ಸಂಬಂಧದಲ್ಲಿ ಧನಾತ್ಮಕ ಪ್ರಭಾವ ಬೀರುತ್ತೆ. ನೀವು ಸ್ವಭಾವವಾಗಿ ಹೇಗಿರುತ್ತೆ ಅಂದ್ರೆ ಶಾಂತಿ ಪ್ರಿಯರು, ಎಲ್ಲವನ್ನು ಸಮತೋಲನದಿಂದ ಇಡಲು ಇಷ್ಟಪಡ್ತೀರಾ. ನಿಮ್ಮ ರಾಶಿ ಶುಕ್ರನ ಶುಭ ದೃಷ್ಟಿ ನಿಮ್ಮಲ್ಲಿರೋದ್ರಿಂದ ಅತ್ಯಂತ ಆಕರ್ಷಕವಾಗಿ ಪ್ರಸನ್ನವಾಗಿ ಕಾಣ್ತೀರಾ. ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಸುಂದರಗೊಳಿಸಲು ಕಷ್ಟಪಡ್ತೀರಾ. ನಿರ್ಧಾರ ತೆಗೆದುಕೊಳ್ಳುವಾಗ ಗೊಂದಲ ನಿವಾರಣೆಯಾಗಿ ಸ್ಪಷ್ಟತೆ ಸಿಗತ್ತಿವತ್ತು. ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ಇವತ್ತು ಪ್ರಗತಿಪರ ಬದಲಾವಣೆ ಕಂಡು ಬರುತ್ತೆ. ವಿನ್ಯಾಸ, ಫ್ಯಾಷನ್, ಕಲೆ ಅಥವಾ ಮನೋರಂಜನಾ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಅತ್ಯಂತ ಲಾಭ ದಿನ ಇವತ್ತು. ಇನ್ನ ಹೊಸ ಆಲೋಚನೆಗೆ ಮನ್ನಣೆ ಕೂಡ ಸಿಗತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯನ ಇಟ್ಕೋತೀರಾ. ತಂಡದ ಕೆಲಸದಲ್ಲಿ ನೀವು ನಾಯಕತ್ವದ ಕೆಲಸವನ್ನ ಮಾಡ್ತೀರಾ. ಆಮೇಲೆ ವಿವಾದಗಳನ್ನ ಬಗೆಹರಿಸಲಿ ಯಶಸ್ವಿ ಆಗ್ತೀರಾ. ಹೊಸ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಇವತ್ತು ದೊಡ್ಡ ಕಂಪನಿಯಿಂದ ನಿಮಗೆ ಕರೆ ಬರೋ ಸಾಧ್ಯತೆ ಇದೆ. ನಿಮ್ಮ ಆತ್ಮವಿಶ್ವಾಸ ಯಶಸ್ಸಿನತ್ತ ನಿಮಗೆ ಕೊಂಡೊಯ್ಯುತ್ತೆ. ಇನ್ನು ಆರ್ಥಿಕ ಮತ್ತೆ ವ್ಯವಹಾರ ನೋಡೋದಾದ್ರೆ ಆರ್ಥಿಕ ಸುಧಾರಣೆ ಆಗತ್ತೆ ಇವತ್ತು. ದೀರ್ಘಕಾಲದ ಹೂಡಿಕೆಗೆ ಬಹಳ ಒಳ್ಳೆ ಟೈಮ್ ಇದು. ವಿಶೇಷವಾಗಿ ಕಲಾತ್ಮಕ ವಸ್ತುಗಳು, ಸೌಂದರ್ಯವರ್ಧಕ ಇದರಲ್ಲೇನಾದ್ರೂ ನೀವು ವ್ಯವಹರಿಸ್ತಾ ಇದ್ರೆ ಹೂಡಿಕೆ ಮಾಡೋಕೆ ಒಳ್ಳೆ ಲಾಭ ಸಿಗತ್ತೆ. ಇನ್ನು ಧನ ಪ್ರಾಪ್ತಿ, ಅನಿರೀಕ್ಷಿತವಾಗಿ ಬರಬೇಕಿದ್ದ ಹಳೆ ಹಣ ವಾಪಸ್ ಬರೋ ಚಾನ್ಸಸ್ ಇದೆ. ಅಥವಾ ಕಮಿಷನ್ ರೂಪದಲ್ಲಿ ಇವತ್ತು ಹಣ ಬಂದು ನಿಮ್ಮ ಕೈ ಸೇರತ್ತೆ. ಆದ್ರೂ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಖರ್ಚು ಮಾಡೋ ಸಾಧ್ಯತೆ ಇದೆ. ಬಜೆಟ್ ಮೇಲೆ ನಿಗಾ ವಹಿಸಿ. ಇನ್ನು ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ತುಲಾ ರಾಶಿಯವರ ಸಂಬಂಧಗಳೇ ನಿಮಗೆ ಶಕ್ತಿ, ಬಂಧು ಮಿತ್ರರೇ ಶಕ್ತಿ. ಆಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಸುಖಮಯ ಅನುಭವಗಳನ್ನು ಪಡಿತೀರಾ. ಸಂಗಾತಿಯೊಂದಿಗೆ ಸುಂದರ ಕ್ಷಣ ಕಳೀತೀರಾ. ಪ್ರವಾಸಕ್ಕೆ ಹೋಗಲು, ಭೋಗದ ಹೊರಗಡೆ ಹೋಗಲು ಯೋಚನೆ ಮಾಡ್ತೀರಾ. ಇನ್ನು ಪರಸ್ಪರ ಭಾವನೆಗಳನ್ನ ಗೌರವ ಕೊಟ್ಟು ಸಂಬಂಧ ಗಟ್ಟಿಗೊಳಿಸ್ತೀರಾ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆ ನಡೆಸ್ತೀರಾ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇವತ್ತು ನೋಡ್ತೀರಾ. ಪ್ರೇಮಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಕಹಿ ಘಟನೆ ದೂರ ಆಗಿ ಮತ್ತೆ ಹತ್ತಿರ ಆಗ್ತೀರಾ. ಶಿಕ್ಷಣ ಮತ್ತೆ ಭೌತಿಕ ಪ್ರಗತಿ ನೋಡೋದಾದ್ರೆ ಕಲಿಕೆಯಲ್ಲಿ ಆಸಕ್ತಿ ಇವತ್ತು ಹೆಚ್ಚಾಗತ್ತೆ. ವಿಶೇಷವಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆ ಮಾಡೋ ಅವಕಾಶ ಸಿಗತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ರೆ ಇವತ್ತು ಹೊಸ ವಿಷಯಗಳನ್ನ ವೇಗವಾಗಿ ಗ್ರಹಿಸ್ತೀರಾ. ಹಿರಿಯರ ಮಾರ್ಗದರ್ಶನ ಕೂಡ ನಿಮ್ಗೆ ದಾರಿದೀಪವಾಗುತ್ತೆ. ಇನ್ನು ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಆದ್ರೆ ಸ್ವಲ್ಪ ಶುಗರ್, BP ಇರೋರು ಆಹಾರ ಕ್ರಮದಲ್ಲಿ ಶಿಸ್ತನ್ನ ಪಾಲಿಸ್ಬೇಕಾಗತ್ತೆ. ಆಮೇಲೆ ನೀವು ದೈಹಿಕ ರೂಪ ಮತ್ತೆ ಅಂದಕ್ಕೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತೀರಾ.
ವ್ಯಾಯಾಮ ಮಾಡೋದು ಅಥವಾ ಯೋಗ ಮಾಡೋದು ಇವತ್ತಿನ ದಿನ ಬಹಳ ಒಳ್ಳೆಯದಾಗತ್ತೆ. ಇನ್ನು ಮಾನಸಿಕವಾಗಿ ಅತ್ಯಂತ ಸ್ಥಿರವಾಗಿರ್ತೀರಾ. ಧ್ಯಾನವು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಕ್ಕೆ ಸಹಾಯ ಮಾಡುತ್ತೆ. ಇನ್ನು ದಿನದ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತೆ ಗುಲಾಬಿ. ಅದೃಷ್ಟ ಸಂಖ್ಯೆ 6, 15, 24. ಅದೃಷ್ಟ ದಿಕ್ಕು ಪಶ್ಚಿಮ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಮಹಾಲಕ್ಷ್ಮಿ ಆರಾಧನೆ ಮಾಡಬೇಕು. ಇವತ್ತು ಮಹಾಲಕ್ಷ್ಮಿ ಅಷ್ಟಕ ಪಠಿಸೋದು ಅಥವಾ ಸ್ತೋತ್ರ ಪಠಿಸೋದು, ದೇವಿಗೆ ಬಿಳಿ ಬಣ್ಣದ ಹೂ ಅರ್ಪಿಸೋದು ಬಹಳ ಶ್ರೇಯಸ್ಕರ. ಇನ್ನು ಸಕ್ಕರೆ ಅಥವಾ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥನ ದಾನ ಮಾಡಿ. ಶುಕ್ರನ ಅನುಗ್ರಹ ದೊರೆಯುತ್ತೆ. ಇವತ್ತು ಲಘು ಸುಗಂಧ ದ್ರವ್ಯ ಪರ್ಫ್ಯೂಮ್ ಬಳಸೋದ್ರಿಂದ ನಿಮ್ಮ ಸುತ್ತ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ. ಒಟ್ಟಾರೆಯಾಗಿ ಎಲ್ಲರನ್ನೂ ಮೆಚ್ಚಿಸಲು ಹೋಗಿ ನೀವು ನಿಮ್ಮನ್ನು ಕಳೆದುಕೊಳ್ಳಕ್ ಹೋಗ್ಬೇಡಿ. ನ್ಯಾಯಯುತವಾಗಿ ವರ್ತಿಸಿ, ಆದ್ರೂ ನಿಮ್ಮ ತತ್ವಗಳಿಗೆ ನೀವು ಬದ್ಧರಾಗಿ. ಸಮತೋಲನವೇ ನಿಮ್ಮ ಯಶಸ್ಸಿನ ಗುಟ್ಟು ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನಾಗಿರೋದ್ರಿಂದ ಗ್ರಹಗತಿಗಳ ಮಿಶ್ರ ಫಲಗಳನ್ನು ನಿಮಗೆ ಸಿಗುತ್ತೆ. ನೀವು ಅತ್ಯಂತ ಗಂಭೀರ ಮತ್ತೆ ದೃಢ ಸಂಕಲ್ಪ ಹೊಂದಿರೋರು. ನೀವು ನಿಮ್ಮಲ್ಲಿ ಅಡಗಿರೋ ರಹಸ್ಯನ ಭೇದಿಸುವಲ್ಲಿ ಅಥವಾ ಸಂಶೋಧನಾತ್ಮಕ ಮನೋಭಾವ ಹೆಚ್ಚಾಗುತ್ತೆ. ಆದರೆ ಮಂಗಳನ ಪ್ರಭಾವದಿಂದ ಕೋಪ, ಆತುರ ನಿಮ್ಮ ಮೇಲೆ ಹತೋಟಿ ಸಾಧಿಸಬಹುದು. ಹಾಗಾಗಿ ತಾಳ್ಮೆಯಿಂದ ಇರೋದ್ರಿಂದ ಇವತ್ತಿನ ದಿನ ಯಶಸ್ಸು ಸಿಗತ್ತೆ. ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಕಚೇರಿಯಲ್ಲಿ ಗುಪ್ತ ಶತ್ರುಗಳ ಕಾಟ ಇರುತ್ತೆ. ನಿಮ್ಮ ಕೆಲಸದ ಬಗ್ಗೆ ಇತರರು ಟೀಕೆ ಮಾಡ್ತಾ ಇರ್ತಾರೆ. ಆದರೆ ನೀವು ಧೃತಿಗೆಡಕ್ಕೆ ಹೋಗಬಾರ್ದು, ಮುನ್ನುಗ್ಗಬೇಕು. ಇನ್ನು ಎಲೆಕ್ಟ್ರಾನಿಕ್, ಡಿಫೆನ್ಸ್ ಅಥವಾ ಯಾಂತ್ರಿಕ ಕ್ಷೇತ್ರದಲ್ಲಿ ಏನಾದರೂ ಹೊಸ ಜವಾಬ್ದಾರಿಗಳು ಸಿಗತ್ತೆ ನಿಮಗೆ. ಟ್ರಾನ್ಸ್ಫರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕೆಲಸದ ನಿಮಿತ್ತ ದೂರದ ಪ್ರಯಾಣ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ಮತ್ತೆ ವ್ಯವಹಾರ ನೋಡೋದಾದ್ರೆ ಭೂಮಿ ಅಥವಾ ಹಳೆಯ ಆಸ್ತಿ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭ ಸಿಗತ್ತೆ. ಕೃಷಿ ಉಪಕರಣಗಳ ಬಗ್ಗೆ ವ್ಯಾಪಾರಿಗಳಿಗೆ ಹೆಚ್ಚಿನ ಆದಾಯ ಸಿಗುತ್ತೆ. ಇವತ್ತು ಯಾರಿಗೂ ಸಾಲ ಕೊಡಕ್ ಹೋಗ್ಬೇಡಿ ಅಥವಾ ನೀವೇ ಸಾಲ ಪಡೆಯಕ್ ಹೋಗ್ಬೇಡಿ. ಹಣದ ವಿಚಾರದಲ್ಲಿ ವಿಶ್ವಾಸಕ್ಕಿಂತ ಹೆಚ್ಚಾಗಿ ದಾಖಲೆನ ನಂಬಿ. ಹಠಾತ್ ಹೂಡಿಕೆ ಮಾಡೋದ್ರಿಂದ ಸ್ವಲ್ಪ ನಷ್ಟ ಆಗೋ ಚಾನ್ಸಸ್ ಇದೆ, ಹಾಗಾಗಿ ಎಚ್ಚರದಿಂದಿರಿ. ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ತರಾತರು ಉಂಟಾಗಬಹುದು. ಸಹೋದರ ಅಥವಾ ಸಹೋದರಿಯರೊಂದಿಗೆ ವಾದನ ತಪ್ಪಿಸಬೇಕು. ಹಾಗೆ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರತ್ತೆ. ಆದರೆ ಅತಿಯಾದ ಸಂಶಯ ಗುಣ ಇರೋದ್ರಿಂದ ಅದು ನಿಮ್ಮ ಸಂಬಂಧದ ಮೇಲೆ ಪ್ರಭಾವ ಬೀರುತ್ತೆ. ಸಂಗಾತಿ ಮೇಲೆ ವಿಶ್ವಾಸವನ್ನ ಇಡಬೇಕು. ಇನ್ನು ಪ್ರೇಮಿಗಳಿಗೆ ಭಾವನಾತ್ಮಕವಾಗಿ ಕಠಿಣ ದಿನ ಇವತ್ತು. ತಾಳ್ಮೆಯಿಂದ ಇರೋದು ಬಹಳ ಒಳ್ಳೆಯದು. ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಅಗ್ನಿ, ವಿದ್ಯುತ್ ಅಥವಾ ತೀಕ್ಷ್ಣವಾದ ಆಯುಧಗಳನ್ನು ಬಳಸುವಾಗ ಜಾಗರೂಕತೆಯಿಂದಿರಬೇಕು. ಸಣ್ಣ ಪುಟ್ಟ ಗಾಯಗಳಾಗೋ ಸಂಭವ ಇದೆ. ಬಿಪಿ ಸಮಸ್ಯೆ ಇರೋರಿಗೆ ಮಾನಸಿಕ ಒತ್ತಡದಿಂದ ದೂರ ಇರಬೇಕು. ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಹಾಗೆ ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಗಾಢ ಕೆಂಪು, ಕೇಸರಿ. ಅದೃಷ್ಟ ಸಂಖ್ಯೆ 9, 18, 22. ಅದೃಷ್ಟ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ನೋಡೋದಾದ್ರೆ ಹನುಮಾನ್ ಚಾಲೀಸ ಪಠಿಸೋದು ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡೋದು ಅತ್ಯಂತ ಶ್ರೇಯಸ್ಕರ. ಬೆಲ್ಲ ಅಥವಾ ಕೆಂಪು ಬೇಳೆನ ದಾನ ಮಾಡೋದ್ರಿಂದ ಮಂಗಳ ಗ್ರಹದ ದೋಷ ಕಡಿಮೆ ಆಗತ್ತೆ. ಇನ್ನು ಯಾವುದೇ ಹೊಸ ಕೆಲಸ ಆರಂಭಿಸುವ ಮುನ್ನ ಗಣಪತಿಯನ್ನು ಸ್ಮರಿಸಬೇಕು. ಒಟ್ಟಾರೆಯಾಗಿ ನಿಮ್ಮ ಶಕ್ತಿಯನ್ನು ಸೃಜನಾತ್ಮಕ ಕೆಲಸಗಳಿಗೆ ಬಳಸ್ರಿ. ಹಠಮಾರಿ ಸ್ವಭಾವವನ್ನು ಕೈಬಿಟ್ಟು ಹೊಂದಾಣಿಕೆಯಿಂದ ನಡ್ಕೊಂಡ್ರೆ ಈ ದಿನ ಬಹಳ ಸುಗಮವಾಗಿ ಸಾಗತ್ತೆ. ಮುಂದಿನ ರಾಶಿ ಧನುರಾಶಿ. ಈ ದಿನ ನಿಮಗೆ ಅತ್ಯಂತ ಆಶಾದಾಯಕ ಮತ್ತೆ ಆಧ್ಯಾತ್ಮಿಕ ಚಿಂತನೆಗಳಿಂದ ಕೂಡಿರೋ ದಿನ. ಧನುರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಗ್ರಹಗಳ ವಿನ್ಯಾಸ ನಿಮಗೆ ಜ್ಞಾನ ಮತ್ತೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕ ಆಗತ್ತೆ. ಇವತ್ತು ನೀವು ಹುಟ್ಟಿನಿಂದಲೇ ಆಶಾವಾದಿಗಳು, ಸತ್ಯಾನ್ವೇಷರು. ನಿಮ್ಮಲ್ಲಿ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗತ್ತೆ.
ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥ ಸನ್ನಿವೇಶಗಳು ನಡೆಯುತ್ತೆ. ಹಿರಿಯರು ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸತ್ತೆ. ದೂರದೃಷ್ಟಿಯಿಂದ ಕೈಗೊಳ್ಳೋ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಫಲನ ತಂದುಕೊಡತ್ತೆ. ಉದ್ಯೋಗ, ವೃತ್ತಿ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನೀವು ಇತರರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತೀರಾ. ನಿಮ್ಮ ಅನುಭವದ ಮಾತಿಗೆ ಮೇಲಧಿಕಾರಿಗಳು ಮನ್ನಣೆ ವ್ಯಕ್ತಪಡಿಸ್ತಾರೆ. ಉದ್ಯೋಗ ಮತ್ತೆ ಸ್ಥಾನ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗೆ ಪ್ರಮೋಷನ್ಗೆ ಏನಾದರೂ ಕಾಯ್ತಾ ಇದ್ರೆ ಇವತ್ತು ಬಹಳ ಒಳ್ಳೆ ದಿನ. ನೀವೇನಾದರೂ ಶಿಕ್ಷಕರು, ಉಪನ್ಯಾಸಕರು ಅಥವಾ ಲೇಖಕರು ಆಗಿದ್ರೆ ಇವತ್ತು ಅತ್ಯಂತ ಫಲಪ್ರದ ದಿನ. ನಿಮ್ಮ ವಿಚಾರಗಳು ಪ್ರಶಂಸೆಗೆ ಪಾತ್ರರಾಗುತ್ತೆ. ಇನ್ನು ಆರ್ಥಿಕ ಮತ್ತೆ ವ್ಯವಹಾರ ನೋಡೋದಾದ್ರೆ ಬಹಳ ಸಮೃದ್ಧಿಯ ದಿನ ಇವತ್ತು. ಕಾನೂನುಬದ್ಧವಾದ ವರ್ಗಗಳಿಂದ ಆದಾಯ ಹರಿವು ಹೆಚ್ಚಾಗತ್ತೆ. ಹಳೆ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಕೂಡ ನಿಮಗೆ ಸಿಗತ್ತೆ. ಇನ್ನು ವಿದೇಶಿ ವ್ಯವಹಾರ ಅಥವಾ ದೂರದ ಊರುಗಳೊಂದಿಗೆ ವ್ಯಾಪಾರ ಸಂಬಂಧ ನಡೆಸ್ತಾ ಇದ್ರೆ ಇವತ್ತು ಹೆಚ್ಚಿನ ಲಾಭ ಸಿಗತ್ತೆ. ಧಾರ್ಮಿಕ ವಸ್ತುಗಳು ಅಥವಾ ಪುಸ್ತಕಗಳ ವ್ಯಾಪಾರಗಳಿಗೆ ಉತ್ತಮ ಮಾರಾಟ ಸಿಗತ್ತೆ. ಇವತ್ತು ಪುಣ್ಯ ಕಾರ್ಯಗಳಿಗೆ ಅಥವಾ ಧಾರ್ಮಿಕ ಸಂಸ್ಥೆಗಳಿಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳ್ತೀರಾ. ತಂದೆಯವರ ಮಾರ್ಗದರ್ಶನ ನಿಮ್ಮ ವೃತ್ತಿ ಬದುಕಿನಲ್ಲಿ ಗೊಂದಲಗಳಿಂದ ಬಗೆಹರಿಸುತ್ತೆ. ಇನ್ನು ಸಂಗಾತಿಯೊಂದಿಗೆ ತೀರ್ಥಯಾತ್ರೆ ಅಥವಾ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡ್ತೀರಾ. ಪರಸ್ಪರ ವಿಚಾರದಲ್ಲಿ ಗೌರವ ಮತ್ತೆ ನಂಬಿಕೆ ಜಾಸ್ತಿ ಆಗತ್ತೆ. ಸಮಾಜದ ಗಣ್ಯ ವ್ಯಕ್ತಿ ಪರಿಚಯ ಆಗಿ ಭೇಟಿ ನೀಡೋ ಚಾನ್ಸಸ್ ಇದೆ. ನಿಮ್ಮ ಭವಿಷ್ಯದ ಏಳಿಗೆಗೆ ಅದು ಸಹಕಾರಿಯಾಗತ್ತೆ. ಶಿಕ್ಷಣ ಮತ್ತೆ ಸಂಶೋಧನೆ ನೋಡೋದಾದ್ರೆ ಉನ್ನತ ಶಿಕ್ಷಣಕ್ಕೆ ಹೋಗಲು ಪ್ರಯತ್ನಿಸುತ್ತಿರೋ ವಿದ್ಯಾರ್ಥಿಗಳಿಗೆ ದಾಖಲೆ ಪ್ರಗತಿ ಕಂಡು ಬರುತ್ತೆ. ಇತಿಹಾಸ, ತತ್ವಶಾಸ್ತ್ರ, ಗಣಿತ ವಿಷಯಕ್ಕೆ ಸಂಶೋಧನೆ ಮಾಡೋರಿಗೆ ಹೊಸ ಹುಳುಗಳು ಸಿಗತ್ತೆ. ಇನ್ನು ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಸ್ವಲ್ಪ ಲಿವರ್ ಸಮಸ್ಯೆ ಕಾಡುತ್ತೆ. ಆದರೆ ಆಹಾರದ ಬಗ್ಗೆ ಎಚ್ಚರ ವಹಿಸಿ. ಅತಿಯಾದ ಸಿಹಿ ಪದಾರ್ಥ ಸೇವನೆ ಮಾಡಕ್ ಹೋಗಬೇಡಿ. ಧ್ಯಾನ ಮತ್ತೆ ಧಾರ್ಮಿಕ ಪುಸ್ತಕ ಪಠನೆ ಮಾಡೋದು ನಿಮ್ಮ ಮಾನಸಿಕ ಸ್ಥಿತಿನ ಸದೃಢಗೊಳಿಸುತ್ತೆ. ಇನ್ನು ದಿನದ ಅಂಶ ವಿಶೇಷತೆ ನೋಡೋದಾದ್ರೆ ಅದೃಷ್ಟ ಬಣ್ಣ ಹಳದಿ ಮತ್ತೆ ಕೇಸರಿ ನಿಮ್ಮ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತೆ. ಅದೃಷ್ಟ ಸಂಖ್ಯೆ 3, 12, 21 ಮತ್ತೆ 30. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಗುರುವಿನ ಆರಾಧನೆ ಮಾಡೋದು, ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯೋದು, ಓಂ ಗುರುಭ್ಯೋ ನಮಃ ಮಂತ್ರನ ಜಪಿಸೋದು ಬಹಳ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಪುಸ್ತಕ, ಲೇಖನ ಸಾಮಗ್ರಿ ದಾನ ಮಾಡಿ. ಹಣೆಯ ಮೇಲೆ ಕೇಸರಿ ಅಥವಾ ಶ್ರೀಗಂಧದ ತಿಲಕ ಧರಿಸೋದ್ರಿಂದ ದಿನಪೂರ್ತಿ ಶುಭ ಫಲಗಳು ಸಿಗತ್ತೆ. ಒಟ್ಟಾರೆಯಾಗಿ ಅತಿಯಾದ ಆತ್ಮವಿಶ್ವಾಸ ಮಾಡಕ್ ಹೋಗ್ಬೇಡಿ. ನಮ್ರತೆಯಿಂದ ವರ್ತಿಸಿ ಜ್ಞಾನವನ್ನು ಹಂಚಿಕೊಳ್ಳೋದ್ರಿಂದ ನಿಮ್ಮ ಗೌರವ ಇನ್ನೂ ಹೆಚ್ಚಾಗತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ನೀವು ಅತ್ಯಂತ ಶಿಸ್ತುಬದ್ಧ ಸ್ಥಿರವಾದ ಫಲಿತಾಂಶವನ್ನ ಸಿಗತ್ತಿವತ್ತು. ಮಕರ ರಾಶಿ ಅಧಿಪತಿ ಶನಿದೇವ ಆಗಿರೋದ್ರಿಂದ ಈ ದಿನ ನಿಮ್ಮ ನಕ್ಷತ್ರ ಮತ್ತೆ ರಾಶಿ ಸ್ಥಾನವು ಕರ್ತವ್ಯ ನಿಷ್ಠೆ, ದೀರ್ಘಕಾಲದ ಗುರಿಗಳ ಮೇಲೆ ಕೇಂದ್ರ ಬಿಂದುವಾಗಿರುತ್ತೆ. ನೀವು ಸಹಜವಾಗಿ ವಾಸ್ತವವಾದಿಗಳು, ಪರಿಶ್ರಮಿಗಳು. ಹಾಗೆ ನೀವು ಭಾವನೆಗಳಿಗಿಂತ ಹೆಚ್ಚಾಗಿ ಲಾಜಿಕಲ್ ಥಿಂಕಿಂಗ್ ಮಾಡ್ತೀರಾ. ಶನಿ ಪ್ರಭಾವದಿಂದ ನಿಮ್ಮ ಕೆಲಸ ಸ್ವಲ್ಪ ವಿಳಂಬ ಆಗತ್ತೆ, ಆದ್ರೂ ಸಿಗೋ ಫಲಿತಾಂಶ ಶಾಶ್ವತವಾಗಿರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ ಮತ್ತೆ ನಿಮ್ಮ ಮಾತುಗಳಿಗೆ ತೂಕ ಇರುತ್ತೆ. ಅದು ನಿಮ್ಮಲ್ಲಿ ಒಂದು ರೀತಿಯ ಪ್ರಬುದ್ಧತೆ ಮತ್ತೆ ಸ್ಥಿರತೆನ ಕೊಡುತ್ತೆ. ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ನೀವು ಅತ್ಯಂತ ಜವಾಬ್ದಾರಿ ವ್ಯಕ್ತಿಗಳಾಗಿರ್ತೀರಾ. ಕಚೇರಿಯಲ್ಲಿ ನೀವು ಕಳೆದ ಕೆಲವು ದಿನಗಳಿಂದ ಪಡುತ್ತಿರೋ ಕಷ್ಟ ನಿಮಗೆ ಇವತ್ತು ಮನ್ನಣೆ ಸಿಗತ್ತೆ. ನಿಮ್ಮ ಕೆಲಸದ ಶೈಲಿನ ಮೇಲಧಿಕಾರಿಗಳು ಗಮನಿಸ್ತಾ ಇರ್ತಾರೆ. ಮ್ಯಾನೇಜ್ಮೆಂಟು ಅಥವಾ ಆಡಳಿತ ಕ್ಷೇತ್ರದಲ್ಲಿ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ಹೊಸ ನಿಯಮಗಳನ್ನ ಜಾರಿಗೆ ತರಲು ಅಥವಾ ತಂಡವನ್ನ ಸಂಘಟಿಸಲು ಪ್ರಯತ್ನ ಪಡ್ತೀರಾ.
ಹೊಸ ವ್ಯವಹಾರ ಅಥವಾ ಉದ್ಯೋಗ ಬದಲಾವಣೆಗೆ ಇವತ್ತು ಒಳ್ಳೆಯ ದಿನ ಆಗಿದ್ರೂ ಅದಕ್ಕಾಗಿ ಬೇಕಾದ ಅಡಿಪಾಯ ಅಥವಾ ಯೋಜನೆಗೆ ಸಿದ್ಧತೆ ಪಡಿಸಿಕೊಳ್ಳಲು ಬಹಳ ಒಳ್ಳೆಯ ದಿನ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ಇವತ್ತು ಬಹಳ ಸ್ಥಿರತೆಯಿಂದ ಇರುತ್ತೆ. ಆದ್ರೆ ಆತುರ ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಸ್ಥಿರಾಸ್ತಿ ಅಥವಾ ಕಬ್ಬಿಣ, ತೈಲ ಸಂಬಂಧ ಉದ್ಯಮ ಮಾಡ್ತಾ ಇದ್ರೆ ಹೂಡಿಕೆ ಮಾಡಿದವರಿಗೆ ಲಾಭದ ಸೂಚನೆ ಇದೆ. ಆದ್ರೆ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣನ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ, ಮುನ್ನೆಚ್ಚರಿಕೆ ವಹಿಸಿ. ಇವತ್ತು ನಿಮಗೆ ಹಳೆಯ ಸಾಲ ತೀರಿಸಲು ಅಥವಾ ಬಜೆಟ್ ತಯಾರಿಸಲು ಬಹಳ ಅನುಕೂಲಕರವಾದ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಬೇಕು. ವ್ಯಾಪಾರಿಗಳಿಗೆ ಸಣ್ಣ ಮಟ್ಟದ ಲಾಭ ಇರುತ್ತೆ. ಪಾಲುದಾರಿಕೆ ವ್ಯವಹಾರಕ್ಕೆ ಪಾರದರ್ಶಕತೆ ಇರಲಿ. ಇನ್ನು ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ವಿಶೇಷವಾಗಿ ತಂದೆಯವರ ಮಾರ್ಗದರ್ಶನ ನಿಮ್ಮ ಜೀವನದ ದೊಡ್ಡ ಸಮಸ್ಯೆ ಪರಿಹಾರ ಸಿಗತ್ತೆ. ಮನೆಗೆ ಸಂಬಂಧಿಸಿದ ರಿಪೇರಿ ಅಥವಾ ಶುಚಿಗೊಳಿಸುವ ಕೆಲಸದಲ್ಲಿ ನೀವು ತೊಡಗಿಕೊಳ್ತೀರಾ. ಇನ್ನು ಸಂಗಾತಿಯೊಂದಿಗೆ ಅತಿಯಾದ ಗಂಭೀರ್ಯ ಬೇಡ. ಸ್ವಲ್ಪ ಸಮಯ ನಗುತ್ತಾ ಕಳೆಯೋದು ಪ್ರಯತ್ನಿಸಬೇಕು. ಪರಸ್ಪರ ಕೆಲಸದ ಒತ್ತಡ ಅರ್ಥ ಮಾಡಿಕೊಂಡು ಸಂಬಂಧಕ್ಕೆ ಹಿತಕರವಾಗತ್ತೆ. ಇನ್ನು ಹಳೆ ಸ್ನೇಹಿತರಿಂದ ಸಹಾಯ ಅಥವಾ ಮಾರ್ಗದರ್ಶನ ಸಿಗೋ ಸಾಧ್ಯತೆ ಇದೆ. ಶಿಕ್ಷಣ ಮತ್ತೆ ಸಂಶೋಧನೆಗೆ ಇವತ್ತು ಬಹಳ ಕಠಿಣ ಪರಿಶ್ರಮ ಅವಶ್ಯಕತೆ ಇದೆ. ಗಣಿತ, ಬೌದ್ಧಶಾಸ್ತ್ರ ಅಥವಾ ಇಂಜಿನಿಯರಿಂಗ್ ವಿಷಯದ ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆ ಮಾಡುವ ದಿನ ಇವತ್ತು. ನೀವು ಏಕಾಗ್ರತೆಯಿಂದ ಇತರರಿಗಿಂತ ಹೆಚ್ಚಾಗತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಾದ್ರೂ ಸಿದ್ಧತೆ ನಡೆಸ್ತಾ ಇದ್ರೆ ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಹೆಚ್ಚಿನ ಲಾಭ ಪಡಿತೀರಾ. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ರಾಶಿ ಶನಿ ಪ್ರಭಾವದಿಂದ ಮೊಣಕಾಲು ಅಥವಾ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ದೀರ್ಘಕಾಲ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡಕ್ ಹೋಗ್ಬೇಡಿ. ಬೆಳಗ್ಗೆ ನಡೆಯೋದು ನಿಮ್ಮ ಮಾನಸಿಕ ದೈಹಿಕ ಶಕ್ತಿನ ಹೆಚ್ಚಿಸುತ್ತೆ. ಇನ್ನು ಕ್ಯಾಲ್ಸಿಯಂ ಯುಕ್ತ ಆಹಾರ ಸೇವನೆ ಹೆಚ್ಚಿಸಬೇಕು. ಶೀತಲ ಪಾನೀಯದಿಂದ ಸ್ವಲ್ಪ ದೂರ ಇರಿ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ನೀಲಿ, ಕಪ್ಪು ಮತ್ತೆ ಕಡುಬೂದು. ಅದೃಷ್ಟ ಸಂಖ್ಯೆ 4, 8, 13. ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಇವತ್ತು ಶನಿವಾರ ಅಲ್ಲದೆ ಇದ್ರೂ ಮಂಗಳವಾರ ಆಗಿರೋದ್ರಿಂದ ಹನುಮಂತನ ದರ್ಶನ ಪಡೆಯೋದು ನಿಮಗೆ ಬಹಳ ಉತ್ತಮ ಆಗತ್ತೆ. ಇದರಿಂದ ಶನಿ ದೋಷ ನಿವಾರಣೆ ಆಗತ್ತೆ. ಬಡವರಿಗೆ ಅಥವಾ ಅಗತ್ಯವಿರೋರಿಗೆ ಎಳ್ಳು ಮತ್ತೆ ಸಾಸಿವೆ ಎಣ್ಣೆನ ದಾನ ಮಾಡೋದು ಬಹಳ ಒಳ್ಳೆಯದು. ಇನ್ನು ಪಕ್ಷಿಗಳಿಗೆ ಧಾನ್ಯ ನೀಡೋದ್ರಿಂದ ಆರ್ಥಿಕ ಅಡೆತಡೆ ದೂರ ಆಗತ್ತೆ. ಒಟ್ಟಾರೆಯಾಗಿ ತಾಳ್ಮೆ ಮತ್ತು ನಿರಂತರ ಪರಿಶ್ರಮವೇ ನಿಮ್ಮ ಯಶಸ್ಸಿನ ಮೂಲಮಂತ್ರ. ಶಾರ್ಟ್ ಕಟ್ ಮಾರ್ಗ ಹುಡುಕೊಂಡೋಗಿ ನೇರ ಹಾದಿಯಲ್ಲಿ ಸಾಗಿ, ಹುಡುಕಕ್ಕೆ ಹೋಗ್ಬೇಡಿ. ಸಮಯ ನಿಮ್ಮ ಖಂಡಿತ ಬೆಂಬಲ ನೀಡುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಅತ್ಯಂತ ಪ್ರಗತಿಪರರು. ನವೀನ ಆಲೋಚನೆಗೆ ಪೂರಕವಾದ ಫಲಿತಾಂಶ ಸಿಗತ್ತಿವತ್ತು. ನಿಮ್ಮ ರಾಶ್ಯಾಧಿಪತಿ ಶನಿ ಆಗಿರೋದ್ರಿಂದ ಗ್ರಹಗಳ ಸ್ಥಾನ ನಿಮಗೆ ಸಾಮಾಜಿಕ ಜೀವನ ಮತ್ತೆ ಭವಿಷ್ಯ ಯೋಜನೆಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಕುಂಭರಾಶಿಯವರು ಮೂಲತಃ ಮಾನವತಾವಾದಿ ಮತ್ತೆ ಸ್ವತಂತ್ರ ವಿಚಾರವುಳ್ಳವರು. ನಿಮಗೆ ಸಮಾಜದಲ್ಲಿ ಬಹಳಷ್ಟು ಕಳಕಳಿ ಹೆಚ್ಚಾಗತ್ತೆ. ಹೊಸ ತಂತ್ರಜ್ಞಾನ, ವಿಭಿನ್ನ ವಿಷಯಕ್ಕೆ ಆಸ್ತಿ, ಇದರಲ್ಲೆಲ್ಲ ಆಸಕ್ತಿ ಹೆಚ್ಚಾಗತ್ತೆ. ಇನ್ನು ನಿಮ್ಮ ನಿರ್ಧಾರಗಳು ಇತರಿಗೆ ಐಶ್ವರ್ಯ ತಂದುಕೊಡತ್ತೆ. ಅವು ದೀರ್ಘಕಾಲದ ದೃಷ್ಟಿಯಿಂದ ಸರಿಯಾಗಿ ಕೂಡ ಇರುತ್ತೆ. ಹಳೆ ಸಂಪ್ರದಾಯಗಳಿಗಿಂತ ಹೊಸನತೆಯನ್ನ ನೀವು ಇಷ್ಟಪಡ್ತೀರ. ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ತಾಂತ್ರಿಕಕಾರಿ ಬದಲಾವಣೆಗೆ ನಿರೀಕ್ಷಿಸ್ತೀರಾ. ನೀವೇನಾದ್ರೂ IT ಕ್ಷೇತ್ರ, ವಿಜ್ಞಾನ ಅಥವಾ ತಾಂತ್ರಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅತ್ಯಂತ ಲಾಭ ಪಡಿತೀರಾ. ಹೊಸ ಸಾಫ್ಟ್ವೇರ್ ತಂತ್ರಜ್ಞಾನ ಕಲಿಯೋಕ್ಕೆ ಬಹಳ ಉತ್ಸಾಹದಿಂದ ಇರ್ತೀರ. ಆಮೇಲೆ ನೀವು ಒಂಥರ ಟೀಮ್ ವರ್ಕ್ ಮಾಡೋಕ್ಕೆ ಬಹಳ ದೊಡ್ಡ ಗುಂಪು ಅಥವಾ ಸಂಘಟನೆ ಮುನ್ನಡೆಸುವ ಅವಕಾಶ ಸಿಗತ್ತೆ. ನಿಮ್ಮ ಸಲಹೆ ಕಚೇರಿಯ ಪ್ರಗತಿಗೆ ಸಹಕರಿಸುತ್ತೆ. ಕೆಲಸದ ಸ್ಥಳದಲ್ಲಿ ಹೊಸ ಐಡಿಯಾ ಜಾರಿಗೆ ತರ್ತೀರಾ. ಇದು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯಾಪಾರ ನೋಡೋದಾದ್ರೆ ಇವತ್ತು ಲಾಭ ವೆಚ್ಚ ಎರಡೂ ಮಿಶ್ರ ಫಲಿತಾಂಶವನ್ನ ನೀಡುತ್ತೆ.
ವಿವಿಧ ಮೂಲಗಳಿಂದ ಹಣ ಖರ್ಚಾಗೋ ಸಾಧ್ಯತೆ ಇದೆ. ವಿಶೇಷವಾಗಿ ಆನ್ಲೈನ್ ವ್ಯವಹಾರ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಇವರಿಗೆ ಉತ್ತಮ ಫಲಿತಾಂಶ ಸಿಗುತ್ತೆ. ಹಾರ್ಡ್ವೇರ್ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ವಹಿವಾಟು ನಡೆಸೋರು ಲಾಭ ಹೆಚ್ಚಾಗುತ್ತೆ. ಹೊಸ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಕ್ಕೆ ಬಹಳ ಒಳ್ಳೆ ದಿನ ಇದು. ಇನ್ನು ಸಮಾಜ ಕಾರ್ಯಕ್ಕೆ ಗೆಳೆಯರೊಂದಿಗೆ ಸುತ್ತಾಡಲು ಹಣ ಖರ್ಚು ಮಾಡ್ತೀರಾ. ಬಜೆಟ್ ಮೇಲೆ ನಿಗಾ ವಹಿಸ್ಕೊಳ್ಳಿ. ಕುಟುಂಬ ಮತ್ತೆ ಸಮಾಜ ಜೀವನ ನೋಡೋದಾದ್ರೆ ನೀವು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೀತೀರಾ. ಸಮಾಜದ ಪ್ರಮುಖ ವ್ಯಕ್ತಿಗಳ ಸಂಪರ್ಕ ಉಂಟಾಗತ್ತೆ. ನಿಮ್ಮ ವೃತ್ತಿ ಬದುಕಿನಲ್ಲಿ ಸಹಕಾರಿ ಕೂಡ ಆಗತ್ತೆ. ಮನೆಯಲ್ಲಿ ಬಹಳ ನೆಮ್ಮದಿ ವಾತಾವರಣ ಇರುತ್ತೆ. ಆರೋಗ್ಯ ಸುಧಾರಿಸುತ್ತೆ. ಮಕ್ಕಳಿಂದ ಕೆಲವು ಆಶ್ಚರ್ಯಕರ ಉಡುಗೊರೆ ಅಥವಾ ಶುಭ ಸುದ್ದಿ ಕೇಳ್ತೀರಾ. ಸಂಗಾತಿಯೊಂದಿಗೆ ವಿಚಾರಿಕ ಚರ್ಚೆ ನಡೆಸ್ತೀರಾ. ಒಬ್ರಿಗೊಬ್ರು ವೈಯಕ್ತಿಕ ಸ್ವತಂತ್ರವನ್ನ ಗೌರವಿಸ್ತೀರಾ. ಸಂಬಂಧ ಕೂಡ ಇದರಿಂದ ಗಟ್ಟಿಯಾಗತ್ತೆ. ಶಿಕ್ಷಣ ಮತ್ತೆ ಪ್ರಗತಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಕುತೂಹಲಕಾರಿಯಾದ ದಿನ ಇವತ್ತು. ಹೊಸ ವಿಷಯಗಳನ್ನ ಕಲಿಯಲು ಹಂಬಲಿಸ್ತಾ ಇರ್ತೀರಾ. ಕಂಪ್ಯೂಟರ್ ಸೈನ್ಸ್ ಅಥವಾ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಓದೋ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ದಿನ ಇವತ್ತು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಇವತ್ತು ಗುರಿ ಮುಟ್ಟಲು ಅಗತ್ಯವಾದ ಶಿಸ್ತುಬದ್ಧ ರೂಢಿ ರೂಪಿಸ್ಕೊಳ್ತೀರಾ. ಇನ್ನು ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಅತಿಯಾದ ಯೋಚನೆ ಮಾಡೋದು, ಒತ್ತಡದಿಂದ ನರಗಳ ಸಮಸ್ಯೆ, ತಲೆನೋವು ಕಾಣಿಸ್ಕೊಳ್ಳುತ್ತೆ. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಬೆಳಗ್ಗೆ ಮಾಡೋ ಸಣ್ಣ ಪ್ರಮಾಣದ ಅಥವಾ ಯೋಗ ನಿಮ್ಮನ್ನ ದಿನಪೂರ್ತಿ ಉತ್ಸಾಹದಿಂದ ಇಡುತ್ತೆ. ಇನ್ನು ಪಾದಗಳಲ್ಲಿ ಅಥವಾ ಕಾಲಿನ ಕೆಳಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಸಾಧ್ಯವಾದ್ರೆ ಹೆಚ್ಚಿನ ನಡಿಗೆ ಮಾಡೋದು ಒಳ್ಳೆಯದು. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಆಕಾಶ ನೀಲಿ ಮತ್ತು ನೇರಳೆ ಈ ಬಣ್ಣ ನಿಮಗೆ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತೆ. ಅದೃಷ್ಟ ಸಂಖ್ಯೆ 4, 8, 11 ಮತ್ತೆ 22. ಅದೃಷ್ಟ ದಿಕ್ಕು ಪಶ್ಚಿಮ ಮತ್ತೆ ವಾಯು. ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ಅನ್ನೋದಾದ್ರೆ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರ ಸಂಜೆ ವೇಳೆ ಜಪಿಸ್ಬೇಕು. ಅನಾಥಾಶ್ರಮಕ್ಕೆ, ಅಂಗವಿಕಲರಿಗೆ ಅನ್ನದಾನ ಮಾಡೋದು ಅಥವಾ ಅವಶ್ಯಕ ವಸ್ತುಗಳನ್ನ ನೀಡೋದು ಅತ್ಯಂತ ಶುಭ ತಂದುಕೊಡುತ್ತೆ. ಇನ್ನು ಮನೆಯಲ್ಲಿ ಸಾಸಿವೆ ಎಣ್ಣೆ ದೀಪ ಹಚ್ಚೋದು ನಿಮ್ಮ ಸುತ್ತಮುತ್ತಲಿನ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ. ಒಟ್ಟಾರೆಯಾಗಿ ಬದಲಾವಣೆಗೆ ಸ್ವಾಗತಿಸಿ. ಹಳೆ ಕೆಲಸಕ್ಕೆ ಕಾಲಕ್ಕೆ ತಕ್ಕಂತೆ ಬದಲಾಗತ್ತೆ. ಹೊಸ ಜ್ಞಾನ ಪಡೆದುಕೊಂಡೋದ್ರಿಂದ ನೀವು ಯಶಸ್ಸಿನ ಗೂಟು ಅಹಂಕಾರದಿಂದ ದೂರ ಇರಿ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಆಧ್ಯಾತ್ಮಿಕ ಫಲಿತಾಂಶ ಮತ್ತೆ ಭಾವನಾತ್ಮಕದ ದಿನ ಇವತ್ತು. ನಿಮ್ಮ ರಾಶಿಯಾಧಿಪತಿ ಗುರು ಆಗಿರೋದ್ರಿಂದ ಚಂದ್ರನ ಸ್ಥಾನ ನಿಮ್ಮ ಕಲ್ಪನಾ ಶಕ್ತಿ ಮತ್ತೆ ದಯಾಗುಣನ ಹೆಚ್ಚಿಸುತ್ತೆ. ನೀವು ಸಹಜವಾಗಿಯೇ ಮೃದು ಸ್ವಭಾವದವರು, ಕನಸುಗಾರರು. ಇವತ್ತು ನೀವು ಅತ್ಯಂತ ಸಂವೇದನಾಶೀಲರಾಗಿರ್ತೀರ. ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ನಿಮ್ಮ ಗುಣ ನಿಮಗೆ ಗೌರವ ತಂದುಕೊಡುತ್ತೆ. ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡುತ್ತೆ. ಕಲಾತ್ಮಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ಆದರೆ ಅತಿಯಾದ ಆಲೋಚನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿನ ಮಾನಸಿಕ ಗೊಂದಲ ಉಂಟಾಗಬಹುದು. ಸ್ವಲ್ಪ ನೀವು ತಾಳ್ಮೆಯಿಂದ ಇರೋದು ಅವಶ್ಯಕ. ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ಮಿಶ್ರ ಫಲಗಳಿಂದ ಕೂಡಿದೆ ಇವತ್ತು. ಕಲೆ, ಸಂಗೀತ, ಚಲನಚಿತ್ರ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿ ಏನಾದ್ರೂ ನೀವು ಕೆಲಸ ಮಾಡ್ತಾ ಇದ್ರೆ ಅತ್ಯಂತ ಲಾಭ ಸಿಗತ್ತೆ. ಕೆಲಸದಕ್ಕೆ ಸಾರ್ವಜನಿಕ ಮನ್ನಣೆ ಕೂಡ ನಿಮ್ಗೆ ಸಿಗತ್ತೆ. ಇನ್ನು ಕೆಲಸದ ನಿಮಿತ್ತ ದೂರದ ಊರಿಗೆ ಅಥವಾ ವಿದೇಶ ಸಂಬಂಧ ಕೆಲಸಗಳಿಗೆ ಪ್ರಗತಿ ಸಿಗತ್ತೆ. ಇನ್ನು ಹುಷಾರಾಗಿರ್ಬೇಕು. ಕಚೇರಿಯಲ್ಲಿ ರಾಜಕೀಯ ಅಥವಾ ಗಾಳಿ ಮಾತುಗೆ ಕಿವಿ ಕೊಡಕ್ ಹೋಗ್ಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ಮೇಲಧಿಕಾರಿಗಳೊಂದಿಗೆ ವಾದ ಮಾಡಕ್ಕೆ ಹೋಗ್ಬೇಡಿ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ವೆಚ್ಚಗಳು ಹೆಚ್ಚಾಗುವ ದಿನ. ಧಾರ್ಮಿಕ ಕಾರ್ಯಕ್ಕೆ, ದಾನ ಧರ್ಮಕ್ಕೆ, ವೈದ್ಯಕೀಯ ಕಾರಣಕ್ಕೆ ಹಣ ಖರ್ಚು ಮಾಡ್ತೀರಾ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕೋದು ಅವಶ್ಯಕ. ಸದ್ಯಕ್ಕೆ ಯಾವುದೇ ದೊಡ್ಡ ಮಟ್ಟದ ಹೂಡಿಕೆಗೆ ಹೋಗಕ್ ಹೋಗ್ಬೇಡಿ. ಷೇರು ಮಾರುಕಟ್ಟೆಯಿಂದ ಜಾಗರೂಕತೆಯಿಂದಿರಿ. ವ್ಯಾಪಾರಿಗಳಿಗೆ ಸಾಧಾರಣ ಲಾಭ ಇದೆ. ರಫ್ತು ಆಮದು ವ್ಯವಹಾರದಲ್ಲಿರೋರಿಗೆ ಹೊಸ ಅವಕಾಶ ಸಿಗತ್ತೆ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. ಕುಟುಂಬ ಸದಸ್ಯರೊಂದಿಗೆ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡೋದು. ತಾಯಿ ಕಡೆ ನಿಮಗೆ ಬೆಂಬಲ, ಪ್ರೀತಿ ಸಿಗತ್ತೆ. ಇನ್ನು ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧ ಗಟ್ಟಿಯಾಗುತ್ತೆ. ಒಬ್ರಿಗೊಬ್ರು ಮನಸ್ಸಿನ ಮಾತು ಹಂಚ್ಕೋತೀರಾ. ಬಹಳ ಒಳ್ಳೆ ದಿನ ಇವತ್ತು.
ಪ್ರೇಮಿಗಳಿಗೆ ರೊಮ್ಯಾಂಟಿಕ್ ದಿನ. ಸಂಗಾತಿಯಿಂದ ನಿರೀಕ್ಷಿತ ಉಡುಗೊರೆ ಮತ್ತೆ ಸಂದೇಶ ಬರೋ ಸಾಧ್ಯತೆ ಇದೆ. ಶಿಕ್ಷಣ ಮತ್ತೆ ಸಂಶೋಧನೆಯಲ್ಲಿ ಏಕಾಗ್ರತೆಯ ಪರೀಕ್ಷೆ ಆಗೋ ದಿನ ಇವತ್ತು. ಮನಸ್ಸು ಓದಿನಿಂದ ಹೊರಗೆ ಅಲಿಯುವ ಸಾಧ್ಯತೆ ಇದೆ, ಹಾಗಾಗಿ ಧ್ಯಾನದ ಮೊರೆ ಹೋಗಬೇಕು. ಸೈಕಾಲಜಿ, ಫಿಲಾಸಫಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇವತ್ತು. ವಿದೇಶಕ್ಕೆ ಹೋಗಿ ಓದಬೇಕು ಅನ್ನೋರಿಗೆ ಶುಭ ಸುದ್ದಿ ಸಿಗೋ ಸಾಧ್ಯತೆ ಇದೆ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ ಬಹಳ ಹೆಚ್ಚಿನ ಗಮನ ಹರಿಸಬೇಕು. ಕೆಲಸದ ಒತ್ತಡ ಮತ್ತೆ ಅತಿಯಾದ ಚಿಂತೆಯಿಂದ ನಿದ್ರಾಹೀನತೆ ಕಾಡುತ್ತೆ. ರಾತ್ರಿ ಹಗುರವಾದ ಆಹಾರ ಸೇವಿಸಿ ಮಲಗಿ. ಇನ್ನು ಕಣ್ಣುಗಳಲ್ಲಿ ಉರಿ ಅಥವಾ ಪಾದಗಳಲ್ಲಿ ನೋವು ಕಾಣಿಸ್ಕೊಳ್ಬಹುದು. ತಂಪಾದ ಪಾನೀಯ ಸೇವಿಸಿ ವಿಶ್ರಾಂತಿ ಪಡೆಯಿರಿ. ಯೋಗ, ಸಮುದ್ರ ತೀರದಲ್ಲಿ ಸಮಯ ಕಳೆಯೋದು ನಿಮಗೆ ಮನಸ್ಸಿಗೆ ಶಾಂತಿ ನೀಡುತ್ತೆ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಹಳದಿ, ಸುವರ್ಣ ಮತ್ತೆ ಬಿಳಿ. ಅದೃಷ್ಟ ಸಂಖ್ಯೆ 3, 7, 12, 21. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅಂದ್ರೆ ದಕ್ಷಿಣ ಮೂರ್ತಿ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ನಮೋ ಭಗವತಿ ನಮಃ ಎಂಬ ಮಂತ್ರನ ಜಪಿಸಿ. ಹಳದಿ ಬಣ್ಣದ ಹೂಗಳನ್ನು, ಹಣ್ಣುಗಳನ್ನು ಬಡವರಿಗೆ ದಾನ ಮಾಡಿ. ಪಕ್ಷಿಗಳಿಗೆ ನೀರು ಹಾಕೋದು ಅಥವಾ ಧಾನ್ಯ ನೀಡೋದು ಪುಣ್ಯ ಹೆಚ್ಚಿಸುತ್ತೆ, ಅಡೆತಡೆ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಮೀನರಾಶಿಯವರು ಕನಸು ಕಾಣುವುದು ಒಳ್ಳೆಯದು, ಆದರೆ ವಾಸ್ತವದಲ್ಲಿರಿ. ನಿಮ್ಮ ಅಂತಃಪ್ರಜ್ಞೆ ಹೇಳುವುದನ್ನ ಕೇಳಿ, ಅದು ನಿಮಗೆ ಸರಿಯಾದ ಹಾದಿ ತೋರಿಸುತ್ತೆ. ಇನ್ನು ನಿಮ್ಮ ಸೌಮ್ಯ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 5 ಮೇ 2026 12 ರಾಶಿಗಳ ದಿನ ಭವಿಷ್ಯ. ಗ್ರಹಗತಿಗಳು ಏನೇ ಇರಲಿ, ನಮ್ಮ ಸಕಾರಾತ್ಮಕ ಆಲೋಚನೆ ಮತ್ತು ದೀರ್ಘ ಪ್ರಯತ್ನದಿಂದ ಎಲ್ಲ ನಕಾರಾತ್ಮಕ ಯೋಜನೆಗಳು ಸಕಾರಾತ್ಮಕವಾಗಿ ತಿರುಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ನೇಹಿತರ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.